ಹಾಯ್ ಹಲೋ ನಮಸ್ತೆ ವೀಕ್ಷಕರೇ. ಇಂದು ಧಾರವಾಡ ಜಿಲ್ಲೆ ಧಾರವಾಡ 11ನೇ ಲೋಕಸಭಾ ಕ್ಷೇತ್ರದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಭೇಟಿ ಮಾಡಿದೆ. ನ್ಯೂಸ್ 43 ಇಂಡಿಯಾ ತಂಡ ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ, ಭೇಟಿ ಮಾಡಿರ್ತಕ್ಕಂಥ ಮೂಲ ಅಜೆಂಡಾ 2024ರ ಲೋಕಸಭೆ ಚುನಾವಣಾ ಯಾತ್ರಾ. ಇದು ಧಾರವಾಡ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ಸಿನ ಭದ್ರಕೋಟೆವಾಗಿರ್ತಕ್ಕಂಥ ಕ್ಷೇತ್ರ. ಈ ಭದ್ರಕೋಟೆಯಲ್ಲಿ 27 ವರ್ಷದಿಂದ ಭದ್ರಕೋಟೆ ಛಿದ್ರ ಮಾಡಿ ಕಾಂಗ್ರೆಸ್ ಪಕ್ಷವನ್ನು ಹಿಂದಕ್ಕೆ ತಳ್ಳಿ ಭಾರತೀಯ ಜನತಾ ಪಕ್ಷ ಆಡಳಿತದಲ್ಲಿ ಯಶಸ್ವಿಯಾಗಿರ್ತಕ್ಕಂಥ ಧಾರವಾಡ 11ನೇ ಲೋಕಸಭಾ ಕ್ಷೇತ್ರ. ಧಾರವಾಡ 11ನೇ ಲೋಕಸಭಾ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಕಟ್ಟಾಳು ಆಗಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ತರುವಲ್ಲಿ ಯಶಸ್ವಿಯಾಗಿರ್ತಕ್ಕಂಥ 2024ರ ಲೋಕಸಭೆ ಚುನಾವಣೆಯಲ್ಲಿ ಬಂಡಾಯ ಅಭ್ಯರ್ಥಿಯಾಗಿ, ಸ್ವತಂತ್ರ ಅಭ್ಯರ್ಥಿಯಾಗಿ ಯಾಕೆ ಕಂಟಿನ್ಯೂ ಆಗಿ ಸತತವಾಗಿ ಒಂದೇ ವ್ಯಕ್ತಿಗೆ ಅವಕಾಶ ಕೊಡುವುದು ಯಾಕೆ ನಾವು ಇಲ್ವಾ ಅನ್ನುವಂತ ಪ್ರಶ್ನೆ ಎತ್ತಿರ್ತಕ್ಕಂಥ ಮಾನ್ಯ ಶ್ರೀ ಶಿವಾನಂದ್ ಮುತ್ತಣ್ಣವರವರು ಇಂದು ನ್ಯೂಸ್ 43 ಇಂಡಿಯಾದ ವಿಶೇಷ ಸಂದರ್ಶನದಲ್ಲಿ ಭಾಗಿಯಾಗಿದ್ದಾರೆ. ಈ ಸಂದರ್ಶನದ ಮೂಲ ಕ್ಷೇತ್ರದ ಡೆವಲಪ್ಮೆಂಟ್, ಈ ಸಂದರ್ಶನದ ಮೂಲ ಅಜೆಂಡಾ ಕಳಸಾ ಬಂಡೂರಿಯ ಯೋಜನೆ. ಈ ಸಂದರ್ಶನದ ಮುಖಾಂತರದಿಂದ 17 ಲಕ್ಷದ ಚಿಲ್ಲರ 17 ಲಕ್ಷ ಮತ ಬಾಂಧವರಲ್ಲಿ ಈ ಬಾರಿ ನನಗೆ ಮತ ಹಾಕಬೇಡಿ, ಆದ್ರೆ ನಾನು ಹೋರಾಟ ಮಾಡ್ತೇನೋ ಇಲ್ಲೋ, ನನಗೆ ಏನ್ ಇದೇನೋ ಇಲ್ಲೋ, ನಿಮ್ ಪರವಾಗಿ ಅದೇನೋ ಇಲ್ಲೋ ಅನ್ನೋದು ಯೋಚನೆ ಮಾಡಿಬಿಟ್ಟು ನನಗೊಂದು ಮತ ಹಾಕಿ. ಆದ್ರೆ ನಾ ಪ್ರತಿಯೊಂದು ವ್ಯಕ್ತಿ ಹಾಗೆ ನಾನು ಅದನ್ನ ಮಾಡಿಸುತ್ತೇನೆ, 15 ಲಕ್ಷ ಕೊಡುತ್ತೇನೆ, 2 ಕೋಟಿ ಉದ್ಯೋಗ ಕೊಡ್ತೇನೆ ಅಂತ ನಾವು ಮಾತನಾಡೋದಿಲ್ಲ. ನಾ ಮಾತನಾಡೋದು ಸಮಾಜ ಸೇವೆ ಬಗ್ಗೆ, ನಾ ಮಾತನಾಡೋದು ಈ ಕ್ಷೇತ್ರದ ಪ್ರಜ್ಞಾವಂತ ಮತದಾರರ, ಈ ಕ್ಷೇತ್ರದ ಯುವಕರ ಬಗ್ಗೆ, ಯುವತಿಯರ ಬಗ್ಗೆ ಕಾಳಜಿ ವಹಿಸಿರ್ತಕ್ಕಂಥ, ಈ ಕ್ಷೇತ್ರದ ಅಭಿವೃದ್ಧಿ, ಸರ್ವಾಂಗೀಣ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡ್ತಾ ಬಂದಿರತಕ್ಕಂಥ ಸ್ವತಂತ್ರ ಅಭ್ಯರ್ಥಿಯಾಗಿ 2024ರ ಲೋಕಸಭೆ ಚುನಾವಣೆಯಲ್ಲಿ ಕಲಾಭವನದಿಂದ ಜಿಲ್ಲಾಧಿಕಾರಿ ಆಫೀಸ್ವರೆಗೆ ರ್ಯಾಲಿಯ ಮುಖಾಂತರ, ಮೆರವಣಿಗೆ ಮುಖಾಂತರದಿಂದ ನಾಮಪತ್ರ ಸಲ್ಲಿಕೆ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಮಾನ್ಯ ಶಿವಾನಂದ್ ಮುತ್ತಣ್ಣವರು ನಮ್ಮ ಜೊತೆ ಇದ್ದಾರೆ. ವೀಕ್ಷಕರೇ, ರಾಜಕೀಯ ರಣರಂಗಕ್ಕೆ ಸ್ವತಂತ್ರ ಅಭ್ಯರ್ಥಿಯಾಗಿ ಯಾಕೆ ಸ್ಪರ್ಧೆ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ? ವಿಜಯ ಸಂಕೇಶ್ ಅವ್ರ ಜೊತೆ ಹೋರಾಟ ಮಾಡಿದ್ದಾರೆ, ಚಂದ್ರಕಾಂತ್ ಬೆಲ್ಲದವ್ರ ಜೊತೆ ಸಪೋರ್ಟ್ ಆಗಿ ನಿಂತಿದ್ದಾರೆ, ಅರವಿಂದ್ ಬೆಲ್ಲದವ್ರ ಜೊತೆ ಕೆಲಸ ಮಾಡಿದ್ದಾರೆ, ಪ್ರಹ್ಲಾದ್ ಜೋಶಿ ಅವರಿಗೆ 4 ಬಾರಿ ಸಂಸದರು ಮಾಡಿದ್ದಾರೆ. ಬನ್ನಿ ವೀಕ್ಷಕರೇ, ಇವರ ಈ ಕೆಪಾಸಿಟಿ ಏನು, ಈ ಮುಂದಾಳತ್ವ ಏನು ಶಿವಾನಂದ ಅವರ ತಿಳಿದುಕೊಳ್ಳಿ. ಸರ್ ನಮಸ್ತೆ. ನಮಸ್ಕಾರ. ತಮ್ಮ ರಾಜಕೀಯ ರಣರಂಗ ಚಿತ್ರರಂಗದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥದ್ದು, ಈ ರಾಜಕೀಯ ರಣರಂಗಕ್ಕೆ, ಚಿತ್ರ ರಣರಂಗಕ್ಕೆ ಎಲ್ಲಿಂದ ಹೇಗೆ ಗುರುತಿಸ್ಕೊಂಡ್ರಿ ಮತ್ತು ಸ್ವತಂತ್ರ ಅಭ್ಯರ್ಥಿಯಾಗಿ ಧಾರವಾಡ ಲೋಕಸಭೆ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡ್ಬೇಕಂತ ಯಾಕೆ ನಿರ್ಧಾರ ಮಾಡಿದ್ರಿ? ಈ ಬೆಳವಣಿಗೆ ಕೇಳೋಕ್ಕಿಂತ, ಮಾತನಾಡೋಕ್ಕಿಂತ, ಚರ್ಚೆ ಮಾಡೋಕ್ಕಿಂತ ಮುಂಚೆ ನಿಮ್ಮ ರಾಜಕೀಯ ಜೀವನ ಮತ್ತು ನೀವು ಬಂದಿರತಕ್ಕಂಥ ಹಾದಿ ಎಲ್ಲಿಂದ ಪ್ರಾರಂಭ? ಬಹುಶಃ ನಾನು ಬಹಳ ಒಂದು 5-6 ವರ್ಷ ಹುಡುಗ ಇದ್ದಾಗ ಇದೇ ನಮ್ಮ ಈ ರಾಪುರ ಭಾಗದ ಪಕ್ಕದ ಓಣಿ, ನಮ್ಮ ಸಿದ್ದನಪೇಟೆ ಅಂತ ಒಂದು ಓಣಿ ಬರುತ್ತೆ. ಸೊ ಅಲ್ಲೇ ನಮ್ಮ ಕುಂದನಹಳ್ಳಿ ಅಂತ ಒಂದು ಫ್ಯಾಮಿಲಿ. ಸೊ ಅವರು ಕುಂದನಹಳ್ಳಿಯವರು ಈ ಹುಬ್ಬಳ್ಳಿನಲ್ಲಿ BJP ಸಂಸ್ಥಾಪಕರು. ಸಂಸ್ಥಾಪಕರಲ್ಲಿ ಅವರು ಫ್ಯಾಮಿಲಿ ಬಹಳ ಪ್ರಮುಖವಾಗಿರ್ತಾರೆ. ಈ ಭಾಗದಲ್ಲಿ ಗಟ್ಟಿ ಬೆಳೆಸುವಲ್ಲಿ ಯಶಸ್ವಿ ಆದಂಥದ್ದು. ಅವರು 1983ರಲ್ಲಿ 84ರಲ್ಲಿ ಬಹುಶಃ ನಮ್ಮ ಬಸವರಾಜ್ ಕುಂದನಹಳ್ಳಿ ಅವರು ಅಂತ ಹೇಳಿ ಒಬ್ಬರು ಎಲೆಕ್ಷನ್ಗೆ ಕಾಂಟೆಸ್ಟ್ ಮಾಡ್ತಾರೆ. ಭಾಳ ಸಣ್ಣ ಹುಡುಗರು ಆ ಟೈಮ್ನಲ್ಲಿ. ಅವಾಗ ನಾವು ಎದಿಗೆ ಕಮಲ್ ಹೂವಿನ ಬ್ಯಾಚ್ ಹಾಕೊಂಡು ನಾವು ಓಡಾಟ ಮಾಡಿದ್ದು. ಕಲಾಲ್ ಅಂತೇಳಿ ಕಾಂಗ್ರೆಸ್ಸಿಂದ ಒಬ್ಬರು ರೂಲಿಂಗ್ ಕಾರ್ಪೊರೇಟರ್ ಅಲ್ಲೇ. ಸೊ ಅವ್ರನ್ನ ಸೋಲಿಸಿ ಅವ್ರು ವಿನ್ ಆಗ್ತಾರೆ. ಸೊ ಅವಾಗಿಂದ ನಮ್ಗೆ BJP ಚಿನ್ನದ ಸಿಂಬಾಲ್, ನಾವು ಸ್ಟೀಲ್ ಸಿಂಬಾಲ್ ಅವ್ರಿಗೆ ಭಾಳ ಗಂಟು ಬಿದ್ದು ಹಾಕೊಂಡಿದ್ದೆ. ಅದಾದ್ಮೇಲೆ ನಾವಾಗ ಮತ್ತೆ ಸ್ಕೂಲ್ ಮುಗಿಸ್ಕೊಂಡ್ವಿ. ಅದಾದ್ಮೇಲೆ ಒಂದು 7-8ನೇ ಇದ್ದಾಗ ಬಹುಶಃ ಈ ಭಾಗದಲ್ಲಿ ಒಂದು ಕಾರ್ಪೊರೇಷನ್ ಜಾಗದಲ್ಲಿ ಅನಧಿಕೃತವಾಗಿ ಒಂದು ಕಟ್ಟಡ ಕಟ್ಟಿರ್ತಾರೆ, ಒಂದು ಪ್ರಾರ್ಥನಾ ಅಂತ ಒಂದು ಕಟ್ಟಡ ಕಟ್ಟಿರ್ತಾರೆ. ಸೊ ಆ ಸಂದರ್ಭದಲ್ಲಿ ಅದ್ರ ವಿರುದ್ಧವಾಗಿ ಈ ಭಾಗದಲ್ಲಿ ಒಂದು ದೊಡ್ಡ ಆಂದೋಲನ ಆಗ್ತದೆ. ಆಗಿನ ಶಾಸಕರಂತ AMDC ವಿರುದ್ಧವಾಗಿ ಹೋರಾಡ್ತೀವಿ. ಬಹುಶಃ 88ರಲ್ಲಿ ಆ ಸಮಯದಲ್ಲಿ ಕೂಡ ಒಂದು 2 ವರ್ಷ ಅದರಲ್ಲಿ ಭಾಗವಹಿಸ್ತು. ನಾವು ಸಣ್ಣಗಳು ಇದ್ದಾಗ ಕೂಡ 14 ವರ್ಷ ಇದ್ದಾಗ ಭಾಗವಹಿಸ್ತು. ಅದರಲ್ಲಿ ಯಶಸ್ವಿ ಆದ್ಮೇಲೆ ಮತ್ತೆ ನಮ್ಗೆ ಸ್ವಲ್ಪ ಎಲ್ಲ ಹುರುಪು ಬರ್ತೈತಿ. ಸಣ್ಣ ಹುಡುಗದಾಗ ಹುರುಪು ಬರ್ತೈತಿ. ಅದಾದ್ಮೇಲೆ ಮುಂದೆ
89ರಲ್ಲಿ ಅಶೋಕ್ ಕಾಟಿ ಅವರು ಎಲೆಕ್ಷನ್ ಕಾಂಟೆಸ್ಟ್ ಮಾಡ್ತಾರೆ. ಸೊ ಅವಾಗ ನಾವು ಲಾಲ್ಕೃಷ್ಣ ಅಡ್ವಾಣಿಯವ್ರ ಬಗ್ಗೆ ಭಾಳ ತಿಳ್ಕೊಂಡಿರ್ತೀವಿ. ಪೇಪರ್ ಸ್ಮಿತ್ ಕರ್ನಾಟಕ ಪೇಪರ್ ಒಂದು ನಾವು ಓದ್ತಾ ಇದ್ದೀವಿ. ಆ ಸಂದರ್ಭದಲ್ಲಿ ಲಾಲ್ಕೃಷ್ಣ ಅಡ್ವಾಣಿಯವರು ಅಯೋಧ್ಯದ ರಾಮ ಮಂದಿರದ ಆಂದೋಲನ ಪ್ರಾರಂಭ ಮಾಡಿರ್ತಾರೆ. ಸ್ಲೋವಾಗಿ ನಡೀತಾ ಇರ್ತದೆ. ರಥಯಾತ್ರೆ ಇರಂಗಿಲ್ಲ, ಅವಾಗ ಸ್ಲೋವಾಗಿ ನಡೀತಾ ಇರ್ತದೆ, ಚರ್ಚೆ ನಡೀತಾ ಇರ್ತದೆ. ಅವಾಗ ಪ್ರೈಮ್ ಮಿನಿಸ್ಟರ್ ನಮ್ಮ ಇವರು ರಾಜೀವ್ ಗಾಂಧಿ ಇರ್ತಾರೆ. ಸೊ ಅವರು ಅಯೋಧ್ಯದ ಬಾಗಿಲವನ್ನ ಅಲ್ಲಿರ್ತಕ್ಕಂಥ ಬಾಬರಿ ಮಸೀದಿಯ ಮೇನ್ ಡೋರ್ ಅನ್ನ ಓಪನ್ ಮಾಡಿ ಪೂಜೆಗೆ ಅವಕಾಶ ಮಾಡಿಕೊಡೋದು ಪೇಪರ್ನ ನೋಡಿದ್ರು. ಅದಾದ್ಮೇಲೆ 91ರಲ್ಲಿ ಅವರು ರಾಮರಥವನ್ನು ಪ್ರಾರಂಭ ಮಾಡ್ತಾರೆ ಈ ದೇಶದಲ್ಲಿ. ಬಹುಶಃ 90ರಲ್ಲಿ ಹುಬ್ಳಿಗೆ ಬರ್ತೈತೆ. ಅದು ಗ್ಲಾಸಸ್ನಲ್ಲಿ ದೊಡ್ಡ ಕಾರ್ಯಕ್ರಮ ಆಗಿರೋದು, ಅದರೊಳಗೂ ಎಲ್ಲ ಭಾಗವಹಿಸಿದ್ದೇವೆ. ಅದಾದ್ಮೇಲೆ 91 ಜನವರಿ 26 ನ್ಯಾಷನಲ್ ಲೆವೆಲ್ದೊಳಗೆ ಮುರಳಿ ಮನೋಹರ್ ಜೋಶಿ ಅವರು ಒಂದು ಕರೆ ಕೊಟ್ಟಿರ್ತಾರೆ. ದೇಶದ ನಾನಾ ಭಾಗಗಳಲ್ಲಿ ವಿವಿಧ ಸಾರ್ವಜನಿಕ ಕ್ಷೇತ್ರಗಳಲ್ಲಿ ರಾಷ್ಟ್ರೀಯ ಧ್ವಜಗಳನ್ನು ಹಾರಿಸಿದ್ದಾರೆ. ಅದಕ್ಕೆ ಕಾರಣ ಏನಂತಾರೆ, ಜಮ್ಮು ಕಾಶ್ಮೀರದ ಲಾಲ್ ಚೌಕ್ನಲ್ಲಿ ಅಲ್ಲಿ ಉಗ್ರವಾದಿಗಳು ಗೋಡೆ ಮೇಲೆ ಏನೋ ಬರ್ದಿರ್ತಾರ ಅಂತಕ್ಕಂಥದ್ದು ಸುದ್ದಿ ನಮಗೆ ಮೂಡಿದೈತಿ. ಕಾಶ್ಮೀರದಲ್ಲಿ ಶ್ರೀನಗರದಲ್ಲಿ ಯಾರಿಗಾದ್ರೂ ದಮ್ಮಿದ್ರೆ ಬಂದು ಧ್ವಜ ಹಾರಿಸಬೇಕು ಅಂತೇಳಿ ಉಗ್ರವಾದಿಗಳು ಗೋಡೆ ಮೇಲೆ ಬರೆದ್ರು ಅಂತಕ್ಕಂಥದ್ದು ವಿಷಯ ಪ್ರಸ್ತಾಪ ಆದ್ಮೇಲೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಒಂದು ಧ್ವಜಯಾತ್ರೆ ಅಂತ ಮಾಡ್ತಾರೆ ಮುರಳಿ ಮನೋಹರ್ ಜೋಶಿ ಅವರು. ಸೊ ಅವಾಗ ರಾತ್ರಿ 8 ಗಂಟೆಗೆ ಬರ್ತಾರ ಅವ್ರು, 8-9 ಗಂಟೆಗೆ ಭಾಳ ಮಳಿ ಆಗಿರ್ತದೆ ಸರ್. ಅವಾಗ ಮುರಳಿ ಮನೋಹರ್ ಜೋಶಿ ಅವರು ನೆಹರು ಮೈದಾನ ಬರ್ತಾರೆ. ಎಲ್ಲ ಮಳಿ ಸಿಕ್ಕಾಪಟ್ಟೆ ಆಗಿರ್ತದೆ. ನಾವೆಲ್ಲ ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆ ಮೇಲೆ ಕಾರ್ ಬಂದಿರ್ತೀವಿ. ಅವಾಗ ರಾತ್ರಿ ಬಂದು ಅವ್ರು ಹೋಗ್ತಾರೆ. ಅದಾದ್ಮೇಲೆ ಜನವರಿ 26 ಏನ 1991 ಅಲ್ಲೇನ 92 ಲಾಲ್ ಚೌಕದೊಳಗೆ ಧ್ವಜಾರೋಹಣ ಮಾಡ್ತಾರ. ಅವಾಗ ಇಲ್ಲಿ ಹುಬ್ಬಳ್ಳಿ ಈದ್ಗಾ ಮೈದಾನದಲ್ಲಿ ಅಂದೇನೈತೆ ಅಲ್ಲೇ ಕೆಲವೊಂದಿಷ್ಟು ಜನ ಅಲ್ಲಿ ಧ್ವಜಾರೋಹಣ ಮಾಡಕ್ ಹೋದಂತ ಸಂದರ್ಭದಲ್ಲಿ ಅವಾಗಿನ ಒಬ್ಬ ACP ಅವರು ಆ ಧ್ವಜವನ್ನು ಕಿತ್ತೋಗೋದು, ಅವ್ರನ್ನ ಆ ಗ್ರೌಂಡ್ದಿಂದ ಹೊರಗೆ ಹಾಕೋ ಕೆಲಸ ಮಾಡ್ತಾರೆ. ಸೊ ಅದು ವೈರಲ್ ಆಗ್ಬಿಡ್ತದೆ. ಸಂಜೆವಾಣಿ ಪೇಪರ್ ಮಾತ್ರ ಇತ್ತು ಸಂಜೆ ಟೈಮ್. ಸೊ ಅದು ಅವತ್ತು ಜನವರಿ 26, 1992 ಆಗಿದ್ದ ಘಟನೆ ಸಾಯಂಕಾಲ ಪೇಪರ್ ನಾವು ನೋಡ್ತೀವಿ. ಅದಾದ್ಮೇಲೆ ನಾವೆಲ್ಲ ಸಂಘಟನೆ ಮಾಡ್ಕೊಂಡು ಅದ್ರದ್ದು ವಿರುದ್ಧವಾಗಿ ಎಲ್ಲ ಚಳವಳಿಗೆ ನಿಂದಿರ್ತೀವಿ ನಾವು. ಅದಾದ್ಮೇಲೆ ಮುಂದೆ ಈ ಭಾಗದಲ್ಲಿ ಹೋರಾಟ ನಡೆದೈತಿ. ಶಿವರು ಸಂಚಾಲಕರಾಗಿ ಬರ್ತಾರೆ, RSS ಇಂದ ಬರ್ತಾರೆ. ಅದಾದ್ಮೇಲೆ ಈ ಭಾಗದಲ್ಲಿ ಅಶೋಕ್ ಕಾಟ್ವೆ, ಜಗದೀಶ್ ಶೆಟ್ಟರ್ ಅವರು, ಈ ಭಾಗದಲ್ಲಿ ನಮ್ಮ ಕುಂದಗೋಳ ಮಠವರು, ನಮ್ಮ ಪರ್ವನ ಹುಡುಗ ಮಠವರು, ಅಜ್ಜಪ್ಪ ಬೆಂಡಿಗೇರಿ. ಸೊ ನಾವೆಲ್ಲವೂ ಕೂಡ ಅದರಲ್ಲಿ ಇರ್ತೇವೆ. ನಾವೆಲ್ಲ ಮೈಸ್ಟಂಕರ್ ಇರಂಗಿಲ್ಲ. ಸೊ ನಾವೆಲ್ಲ ಇರ್ತೇವೆ. ಅದನ್ನ ಚಳವಳಿ ಪ್ರಾರಂಭ ಆದ್ಮೇಲೆ ಮುಂದೆ 1994 ಆಗಸ್ಟ್ 15ರಂದ ಈ ಭಾಗದಲ್ಲಿ 5 ಜನರ ಮೇಲೆ 4 ಜನರ ಮೇಲೆ 5 ಜನರ ಮೇಲೆ ಗೋಲಿಬಾರ್ ಆಗ್ತದೆ. ದೇಶಪಾಂಡೆ ನಗರದಲ್ಲಿ 4 ಜನರ ಮೇಲೆ 5 ಜನರ ಮೇಲೆ ಗೋಲಿಬಾರ್ ಆಗ್ತದೆ. ಒಬ್ಬ ಹೆಣ್ಮಗಳು ಇಲ್ಲೇ ದುರ್ಗಾಬನ ಗುಡಿ ಇತ್ತು ಸರ್. ದುರ್ಗಾಬನ ಗುಡಿ ಎದುರಿಗೆ ಒಬ್ಬ ಬ್ಯಾಂಡ ಬಜೆ ಬಾರಿಸ್ತಾನ ಹುಡುಗ, ಅವನ ಹೆಸರು ಏನೋ ಗೊತ್ತಿಲ್ಲ ನನಗೆ. ಅವ್ರ ಅಕ್ಕ ಅವರು ಗಿರ್ನಿಗೆ ಹೋಗಿರ್ತಾಳ ಹಿಟ್ಟು ಬೀಸ್ಕೊಂಬರಕ್ಕ. ಅವಾಗ ಒಬ್ಬರು ಯಾರೋ BV ಪಾಟೀಲ್ ಹೊಡೆದ್ರಂತ ಒಬ್ರು ಅಂತಾರ, ಒಬ್ಬರು GR ಪಾಟೀಲ್ ಹೊಡೆದ್ರಂತಾರ, ಒಬ್ರು ಇನ್ನೊಬ್ಬ ಪಾಟೀಲ್ ಹೊಡೆದ್ರಂತಾರ. ಅವಾಗ ಆಫೀಸರ್ ಅವರು, ಪೊಲೀಸ್ ಆಫೀಸರ್. ಸೊ ಅವ್ರು ಏನ್ ಮಾಡ್ತಾರ, ಅದನ್ನ ಫೈರಿಂಗ್ ಮಾಡಿದ್ರಿಂದ ಆ ಹೆಣ್ಮಗಳ ತೆಲಿಗೆ ಅಲ್ಲೇ ಸ್ಪಾಟ್ ಮೇಲೆ ಡೆತ್ ಆಗ್ತಾರ. ಸೊ ನಾವು ಅದೇ ಜಾಗದಾಗ ನಾವೆಲ್ಲ ಇರ್ತೀವಿ ಅವತ್ತ. ಸೊ ಹಿಂಗಾಗಿ ಏನೈತಲ್ಲ 94 ಆಗಸ್ಟ್ 15 ಆ ಸಂದರ್ಭದಲ್ಲಿ ಉಮಾಭಾರತಿಯವರು ಬಂದಿರ್ತಾರೆ ಒಬ್ಬರಿಗೆ. ಒಂದು ರೈಲ್ನಲ್ಲಿ ಬುರ್ಕಾ ಹಾಕೊಂಡು ಬಂದಿರ್ತಾರೆ ಉಮಾಭಾರತಿ. ಸೊ ಅವತ್ತು ಯಾರಿಗೆ ಅರೆಸ್ಟ್ ಮಾಡಕ್ ಆಗಿರಂಗಿಲ್ಲ. ಸೊ ಉಮಾಭಾರತಿ ದೇಶಪಾಂಡೆ ನಗರ ಭಾಗದಲ್ಲಿ ಪ್ರತ್ಯಕ್ಷ ಆಗ್ತಾರೆ ಅವತ್ತು. ಅದಾದ್ಮೇಲೆ ವೀರಪ್ಪ ಮೊಯ್ಲಿಯವರು ಅವತ್ತು ರಾಜ್ಯದ ಮಂತ್ರಿಗಳು ಇರ್ತಾರೆ, ಮುಖ್ಯಮಂತ್ರಿ. ಹಿಂಗಾಗಿ ಒಂದು ಫೈರಿಂಗ್ ಆದ್ಮೇಲೆ ಅದೇ ಒಂದು ಫೈರಿಂಗ್ ಮುಖಾಂತರ ಭಾರತೀಯ ಜನತಾ ಪಕ್ಷದಿಂದ ಅದೊಂದು ಎನ್ಕ್ಯಾಶ್ ಮಾಡ್ಕೊಂಡ ಈ ಭಾಗದಲ್ಲಿ ಜಾಸ್ತಿ ಪ್ರಚಾರಕ್ಕಾಗಿ ಅದನ್ನ ತೆಗೆದುಕೊಳ್ತಕ್ಕಂಥ ಕೆಲಸ ಆಕೈತಿ. ನಮ್ಮ ಭಾಗದಲ್ಲಿ ಕೂಡ ಸಾಕಷ್ಟು ಕಾರಣಗಳು ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡ್ತೀವಿ. ಈ ಭಾಗದಲ್ಲಿ ನಿಮ್ಗೆ ಗೊತ್ತಿರಲಿ, ಇಲ್ಲೇ ಚನ್ನಬಸವ ಹಳ್ಳಿಕೇರಿ ಅಂತೇಳಿ ಒಬ್ರು, ಶಂಭು ಚೌಕಿಮಠ ಅಂತೇಳಿ ಇನ್ನೊಬ್ರು, ಗೋವಿಂದಪ್ಪ ಕಳಸನವ್ರು ಅಂತೇಳಿ, ಬಸವರಾಜ್ ಗಟ್ಟಿ ಅಂತಂದೇಳಿ, ಆಮೇಲೆ ಬಸವರಾಜ್ ಮರ್ಕಟ್ಟಿ ಅಂತೇಳಿ ಒಂದು 3-4 ಜನ ಲಿಂಗಾಯತರು, ಒಬ್ಬರು ಸ್ವಾಮಿಗಳು, ಒಬ್ಬ ಕುರುಬ. ಸೊ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಆಗಿರೋದ್ರಿಂದ ಈ ಭಾಗದಲ್ಲಿ ಅವ್ರನ್ನ ಪೊಲೀಸ್ನವರು ಅವ್ರನ್ನ ಸರ್ತಾರ ಅಂತಂದೇಳಿ ಅವ್ರನ್ನ ಹೊಡೆದ ಇಲ್ಲಿ ಮಸೀದಿ ಕಡೆ ಹೋಗಿರ್ತಾರೆ. ಅವರೆಲ್ಲ ಈ ಭಾಗದಲ್ಲಿ ಮಸೀದಿ ಕಡೆ ಬಿಟ್ಟು ಹೋಗಿರ್ತಾರೆ, ಸರ್ಕಾರಿಗಳು ಅಂತೇಳಿ ಬಿಟ್ಟು ಹೋಗಿರ್ತಾರೆ.
ಸೊ ನಾವು ಅವ್ರನ್ನೆಲ್ಲರನ್ನೂ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ಕಲಂದಾನಿ ಅಂತಕ್ಕಂಥ ಆಸ್ಪತ್ರೆಗೆ ಕೊಟ್ಟಿರೋದಿಲ್ಲ, ಅಲ್ಲೆಲ್ಲ ಹಾಸ್ಪಿಟ್ಲ್ ಅಡ್ಮಿಟ್ ಮಾಡಿ ಅವೆಲ್ಲ ಈ ಭಾಗದ ಏನಾರ ಕೈಗೆ ದುಡ್ಡು ಹಾಕಿ ಅವ್ರಿಗೆಲ್ಲ ಆರೈಕೆ ಮಾಡಿಸಿ ಅವರೆಲ್ಲ ಟ್ರೀಟ್ಮೆಂಟ್ ಕೊಡಿಸಿ ಅವರಿಗೆಲ್ಲ ಕಾಲು ಕೈ ಏನು ಮುರಿದಿರ್ತದಲ್ಲ ಸರ್, ಅದಕ್ಕೆಲ್ಲ ನಾವು ಟ್ರೀಟ್ಮೆಂಟ್ ಕೊಡಿಸಿ ಅವ್ರು ಆರಾಮ ಮಾಡ್ಕೊಂಡು ತೊಗೊಂಡ್ಬರ್ತೇವೆ. ಮರಕಟ್ಟಿ ಅನ್ನೋ ಒಂದು ತಲಿ ಅದು ಹಿಂಗಾಗ್ತದೆ, ಆ ಮನೆಯಿಂದ ಹೇಳಾಗ್ತದೆ. ಈಗ ಅದನ್ನು ಮುಗಿಸ್ತಾ ಇದ್ದೇವೆ. ಸೊ ಆ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಹೋರಾಟದಿಂದ ಈ ಭಾಗದಲ್ಲಿ ಎಲ್ಲ ಡಾಮಿನೇಟ್ ಕಾಂಗ್ರೆಸ್ ಈ ಭಾಗದಲ್ಲಿ ಅವಾಗ ಏನಾಯ್ತದ, ನಾವು ಮಾಡಿರ್ತಕ್ಕಂಥ ಕೆಲಸ ಕಾರ್ಯದಿಂದ ನಾವು ಮಾಡಿರ್ತಕ್ಕಂಥ ಹೋರಾಟದಿಂದ ಭಾರತೀಯ ಜನತಾ ಪಕ್ಷದ ಕಡೆ ಜನ ಎಲ್ಲ ವಾಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಆ ಸಂದರ್ಭದಲ್ಲಿ ಕೇಂದ್ರದಿಂದ ಸಾಕಷ್ಟು ದುಡ್ಡು ಈ ರಾಷ್ಟ್ರಧ್ವಜ ಸಂರಕ್ಷಣಾ ಸಮಿತಿಗೆ ಬಂದಿರ್ತದೆ. ಆದ್ರೆ ಅವ್ರು ಎಲ್ಲೆಲ್ಲಿ ಹಂಚಿದ್ರೆ ನನಗೆ ಗೊತ್ತಿಲ್ಲ. ಅಂದ್ರೆ ನಮಗೇನೈತಲ್ಲ, ಒಬ್ಬೊಬ್ಬರಿಗೆ 2,000 ರೂಪಾಯಿ ಕೊಟ್ಟಿದ್ದನ್ನ ಚೆಕ್ ಕೊಟ್ಟಿರ್ತಾರೆ. ಇಲ್ಲಿ ಬಂದು ಅಶೋಕ್ ಕಾಟೀಲ್ ಪ್ರಹ್ಲಾದ್ ಜೋಶಿ ಬಂದು 1994 ಡಿಸೆಂಬರ್ ಟೈಮ್ದಲ್ಲಿ ಚೆಕ್ ಕೊಟ್ಟಿರ್ತಾರೆ. 2,000 ಚೆಕ್ ಕೊಟ್ಟಿದ್ದನ್ನ ನಮ್ಗೆ ಗೊತ್ತು. ಸೊ 10,000 ಚೆಕ್ ಅವರು ಕೊಟ್ಟಿದ್ದು ನಮ್ಗೆ ಗೊತ್ತು, 2,000. ಸೊ ಅದಾದ್ಮೇಲೆ ಮುಂದೆ 94 ಸೆಪ್ಟೆಂಬರ್ ಏನು ಎಲೆಕ್ಷನ್ ನಡೀತಿದ್ದಲ್ಲ ಆ ಸಂದರ್ಭದಲ್ಲಿ ಈ ಭಾಗದಲ್ಲಿ ಭಾರತೀಯ ಜನತಾ ಪಾರ್ಟಿ ಶಾಸಕರಾಗಿ ಆಯ್ಕೆ ಆಗ್ತದೆ. ನಿಮ್ಗೆ ಗೊತ್ತಿರಲಿ, ಜಗದೀಶ್ ಶೆಟ್ಟರ್ ಅವರು ಏನು ಗ್ರಾಮಾಂತರ ಪ್ರದೇಶ ಅಂತ ಅಲ್ಲಿ ಸ್ಪರ್ಧೆ ಮಾಡ್ತಾರೆ, ಇಲ್ಲಿ ಅಶೋಕ್ ಗಡ್ಡು ಸ್ಪರ್ಧೆ ಮಾಡ್ತಾರೆ. ಸೊ ಅಶೋಕ್ ಗಡ್ಡು 8,000 ವಿನ್ ಆಗ್ತಾರೆ, ಆ ಜಗದೀಶ್ ಶೆಟ್ಟರ್ ಅವರು 16,000 ಇಲ್ಲಿ ಇಬ್ರು ಗೆಲ್ತಾರೆ. ಸೊ ನಾವು ಸೆಂಟ್ರಲ್ ಕ್ಷೇತ್ರದಲ್ಲೂ ಕೂಡ ಕೆಲವೊಂದಿಷ್ಟು ಏರಿಯಾಗಳು ಗೊತ್ತಿರಂಗಿಲ್ಲ ಆ ಕ್ಯಾಂಡಿಡೇಟ್ಗೆ. ಸೊ ನಾವು ನಮ್ಮ ಪ್ರಕಾಶ್ ಅನ್ವೇಕರ್ ಅವರು, ನಮ್ಮ ನವಲ್ ಮಂಟವರು, ನಾವೆಲ್ಲರೂ ಕೂಡ್ಕೊಂಡು ಆ ಭಾಗದಲ್ಲಿ ಕೆಲಸ ಮಾಡಿ ಈ ಭಾಗದಲ್ಲಿ ಕೆಲಸ ಮಾಡಿ ಒಟ್ಟಾರಾಗಿ ನಮಗೇನ ಭಾರತೀಯ ಜನತಾ ಪಕ್ಷ ವಿನ್ ಆಗ್ಬೇಕಂತೇಳಿ ಭಯಂಕರ ಕೆಲಸ ಮಾಡಿದ ಮೇಲೆ ಸೊ ಮುಂದೆ ನಮಗೆ ರಾಜಕೀಯವಾಗಿ ಈ ಭಾಗದಲ್ಲಿ ಎಲ್ಲ ಕಾರ್ಪೊರೇಟರ್ಗಳು ಸ್ಟಾರ್ಟಿಂಗ್ 4 ಜನ ಇರೋದು ಸರ್. ರಾಜ್ಯದಲ್ಲಿ 4 ಮಂದಿ MP, 4 ಮಂದಿಗೆ MLA, ಹುಬ್ಳಿ ಧಾರವಾಡದಲ್ಲಿ 4 ಮಂದಿ ಕಾರ್ಪೊರೇಟರ್ಸ್. ಸೊ ಈ ರೀತಿ ಆಗಿರ್ತಕ್ಕಂಥದ್ದು ನಿಮ್ಗೆ ಗೊತ್ತಿರಲಿ. 4 ಮಂದಿ MP ಗಳು ರಾಜ್ಯದಲ್ಲಿ ನನಗೆ ಗಮನಕ್ಕೆ ಬಂದಂಗೆ, ಬೀದರ್ನಿಂದ ರಾಮಚಂದ್ರಪ್ಪ ವೀರಪ್ಪ, ತುಮಕೂರಿನಿಂದ ಎಸ್ ಮಲ್ಲಿಕಾರ್ಜುನಯ್ಯ, ಬೆಂಗಳೂರು ದಕ್ಷಿಣದಿಂದ ವೆಂಕಟಗಿರಿ ಗೌಡ, ಅದಾದ್ಮೇಲೆ ಮಂಗಳೂರಿಂದ ಧನಂಜಯ ಕುಮಾರ್. ಸೊ ಈ 4 ಮಂದಿ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥದ್ದು. ಮತ್ತು ಈಶ್ವರಪ್ಪ ಯಡಿಯೂರಪ್ಪನವರು ಮತ್ತು ನಂಜೇಗೌಡರು ಮತ್ತು ಇನ್ನೊಬ್ಬರು BB ಶಿವಪ್ಪನವರು 4 ಮಂದಿ MLA. ಸೊ ಈಗ ಜಗದೀಶ್ ಶೆಟ್ಟರ್ ಫಾದರ್ ಒಂದು, ಬಸಣ್ಣ ಕುಂದನಹಳ್ಳಿ ಅವರು ಒಂದು, ಮತ್ತು ವೆಂಕಟೇಶ್ ಸತ್ರಿ ಅವರು ಒಂದು, ಮತ್ತು ಇನ್ನೊಬ್ರು ಧಾರವಾಡದವರು ಪಾಟೀಲ್ ಅಂತೇಳಿ. ಸೊ ಇಷ್ಟೇ ಜನಸಂಖ್ಯೆ ಇರತಕ್ಕಂಥ ಸಂದರ್ಭದಲ್ಲಿ ನಾವು ಭಾಳ ಆ ಒಂದು ಸಂದರ್ಭದಲ್ಲಿ ಕೆಲಸ ಮಾಡಿದ್ದು ನಮ್ಗೆಲ್ಲವೂ ಕೂಡ. ಸೊ ಬರಬರ್ತಾ ಏನಾಗ್ತೈತಿ, ಮುಂದೆ ಪಾರ್ಟಿ ಎಲ್ಲ ರೀತಿಯಿಂದ ಬೆಳಿಲಿಕ್ಕೆ ಕಾರಣ ಆಗ್ತೈತೆ. ನಾವು 17 ಟೈಮ್ದೊಳಗೆ ಹುಬ್ಳಿ ಧಾರವಾಡ ಹಿಡ್ಕೊಂಡು ಇಂಟರ್ ಧಾರವಾಡ ಡಿಸ್ಟಿಕ್ ನಾವು ಕೆಲಸ ಮಾಡ್ತಾ ಇದ್ವಿ. ಮನಿ ಮಠ ಎಲ್ಲ ಬಿಟ್ಟು ಕೆಲಸನ ಮಾಡ್ತಕ್ಕಂಥದ್ದು, ಪಕ್ಷಕ್ಕಾಗಿನೇ ಕೆಲಸ ಮಾಡ್ಕೊಂಡು ಬಂದಿರತಕ್ಕಂಥವ್ರು. ಸೊ ಮುಂದೆ ಲೋಕಸಭಾ ಎಲೆಕ್ಷನ್ ಚಂದ್ರಕಾಂತ್ ಬೆಲ್ಲದವ್ರು ಮುಂದೆ ಪರಾಭವ ಬರ್ತಾರೆ. 40,000 DK ನಾಯ್ಕರ್ ಅವರು. ನಮ್ಮ ಕುರುಬಾ ಕಮ್ಯುನಿಟಿ DK ನಾಯ್ಕರ್ ವಿರುದ್ಧವಾಗಿ ನಾವು ಪಕ್ಷದ ಅಂಟುಕೊಂಡು ನಾವು ಕೆಲಸ ಮಾಡಿರ್ತಕ್ಕಂಥವ್ರು. ಅದಾದ್ಮೇಲೆ 96ರಲ್ಲಿ ವಿಜಯ ಸಂಕೇಶ್ ಅವರು ಏನು ಎಲೆಕ್ಷನ್ ನಿಂದಿರ್ತಾರೆ ಬಿಜೆಪಿಯಿಂದ, ಅವಾಗಲೂ ಕೂಡ ನಾವು DK ನಾಯ್ಕರ್ ವಿರುದ್ಧವಾಗಿ ನಾವಿಲ್ಲಿ ಪಕ್ಷದ ಪರವಾಗಿ ಕೆಲಸ ಮಾಡಿರ್ತಕ್ಕಂಥ. ಅದಾದ್ಮೇಲೆ 3 ಟೈಮ್ ಅವ್ರು ಲೋಕಸಭಾ ಮೆಂಬರ್ ಆಗ್ತಾರೆ ವಿಜಯ ಸಂಕೇಶ್ ಅವರು. ಮುಂದೆ ಅವ್ರು ಕನ್ನಡ ನಾಡು ಪಾರ್ಟಿ ಕಟ್ತಾರ, ಮುಂದೆ ಅವರು ಪಕ್ಷವನ್ನ ಅವ್ರು ಬಿಟ್ಟು ಹೋಗ್ತಾರೆ. ಅವ್ರ ಕೊಡುಗೆ ಬಹಳ ದೊಡ್ಡದಾಗಿರ್ತಕ್ಕಂಥ, ಅವರಂತ ಡೇರಿಂಗ್, ಅವರಲ್ಲಿರ್ತಕ್ಕಂಥ ಬದ್ಧತೆ, ಅವರಲ್ಲಿರ್ತಕ್ಕಂಥ ಜನರಿಗೆ ಕೊಡಮಾಡ್ತಕ್ಕಂಥ ಯೋಜನೆಗಳಿಗೆ ಅವರಾಗ ಡಿಸಿಷನ್ ತೆಗೆದಿರ್ತಕ್ಕಂಥ ರಾಜಕಾರಣಿ ಈ ರಾಜ್ಯದಲ್ಲಿ ನಾನು ನೋಡಿಲ್ಲ. ಯಾಕಂದ್ರೆ ಅವರೊಬ್ಬ ಲೋಕಸಭಾ ಮೆಂಬರ್ ಆಗಿ 3 ಟೈಮ್ ಎಟ್ರಿಕ್ ಆಗಿ ಬಹುಶಃ ಅವರು ಎಲೆಕ್ಷನ್ಗೆ ಈಗ ನಿಂದಿರ್ತಾ ಇದ್ರು ಅಂದ್ರೆ ಅವ್ರಿಗೆ ಸೋಲನ್ನು ಇರ್ತಿರ್ತಕ್ಕಂಥ. ಯಾಕಂದ್ರೆ ನಾನು ಕರೆಕ್ಟ್, ಆಮೇಲೆ ನಿಷ್ಪಯವಾಗಿ ಎಲ್ಲರೂ ನೇರವಾಗಿ ಮಾತಾಡ್ತಕ್ಕಂಥ ಮತ್ತು ರಾಜ್ಯದ ಜನರ ಪರವಾಗಿ ನಿಜವಾಗ್ಲೂ ಕೂಡ ಜನರ ಪರವಾಗಿ ನಿಲ್ತಕ್ಕಂಥ ಯಾವ್ದಾದ್ರು ಒಬ್ಬ ಲೋಕಸಭಾ ಸದಸ್ಯರು ಅಂತಂದ್ರೆ ವಿಜಯ ಸಂಕೇಶ್ವರ್. ಯಾಕಂದ್ರೆ ರೂಲಿಂಗ್ MP ಇದ್ದಾಗ ಕಳಸಾ ಬಂಡ್ರಿ ಇದು ನಮ್ಮ ಹೈಕೋರ್ಟ್ ಮತ್ತು ಜೋನ್ ರೈಲ್ವೆ ಸಂಬಂಧ ಅವರು ರಿಜನ್ ಮಾಡ್ತಾರೆ. ರಿಜನ್ ಮಾಡಿ ಆಗಿನ ಸರ್ಕಾರದ ವಿರುದ್ಧವಾಗಿ ಹೋರಾಟಕ್ಕೆ ನಿಂದಿರ್ತಾರೆ ಅವರು ಹೇಳ್ತಾರೆ. ಸೊ ಈ ರೀತಿ ಅಂಥವ್ರನ್ನ ನಾವು ಜೊತೆಗೆ ಬಂದಿರ್ತಕ್ಕಂಥವ್ರು. ಅದಾದ್ಮೇಲೆ ಕನ್ನಡ ನಾಡು ಪಾರ್ಟಿ ಕಟ್ತಾರ, ಎಲ್ಲೋ ಒಂದ್ ಕಡೆ ಪಾಪ ಅವ್ರಿಗೆ ಹಿನ್ನಡೆ ಆಗ್ತೈತಿ ರಾಜ್ಯದಲ್ಲಿ. ಹಿಂಗಾಗಿ ಅವ್ರು ರಾಜಕಾರಣದ ದೂರ ಉಳಿತಾರೆ. ಅವಾಗ ನಾವೆಲ್ಲರೂ ಕೊಡ್ಕೊಂಡು ನಾವು ಪ್ರಹ್ಲಾದ್ ಜೋಶಿ ನಾವು ಒತ್ತಾಯ ಮಾಡ್ತೇವೆ, ಇಲ್ಲ ಸರ್ ನೀವ ನಿಂದಿರ್ಬೇಕು ಹಿಂಗ. ಆ ಸಂದರ್ಭದಲ್ಲಿ ರಾಜೇಂದ್ರ ಗೋಖಲೆ ಅವರು ಕೂಡ ಪಕ್ಷದ ಒಂದು ಟಿಕೆಟ್ ಅನ್ನು ಕೇಳ್ತಾರೆ. ಪಕ್ಷದ ಟಿಕೆಟ್ ಕೇಳಿದ್ರು ಕೂಡ ಅನಂತಕುಮಾರ್ ಅವರು ಇವರಿಗೆ ಪ್ರಹ್ಲಾದ್ ಜೋಶಿ ಅವರಿಗೆ ಅವ್ರು ಸಪೋರ್ಟ್ ಮಾಡ್ತಾರೆ ಆಮೇಲೆ. ಸೊ ನಾವು ಎಲ್ಲ ಕಾರ್ಯಕರ್ತರು ಸೇರ್ಕೊಂಡು ನಾವು ಸಪೋರ್ಟ್ ಮಾಡ್ತೀವಿ.
ಒಂದು ವಿಷಯ ನಾನು ನಿಮ್ಗೆ ಗಮನಕ್ಕೆ ತಂಬರೋದೇನು ಬಹಳ ಪ್ರಮುಖವಾಗಿ ತಂಬರೋದೇನಂದ್ರೆ ಪ್ರಹ್ಲಾದ್ ಜೋಶಿ ಅವರಿಗೆ ಗ್ರಾಮಾಂತರ ಪ್ರದೇಶದಲ್ಲಿ ಯಾವುದೇ ರೀತಿಯಿಂದ ಬೆಂಬಲ ಇದೆ. ಗ್ರಾಮಾಂತರ ಪ್ರದೇಶದಲ್ಲಿ ಯಾವುದೇ ರೀತಿಯಿಂದ MLAಗಳು ಇರಂಗಿಲ್ಲ ಅಂತ. ಅಂತ ಸಂದರ್ಭದಲ್ಲಿ ಪ್ರಹ್ಲಾದ್ ಜೋಶಿ ಅವರ ಒಂದು ಹಿಂದುಳಿದ ವರ್ಗದ ಒಂದು ಕಾರ್ಯಕ್ರಮ ನಾವು ಮಾಡ್ತೇವೆ ಅನ್ನಿಗಿಗಳು. ಕೇವಲ 9 ಜನ ಇರ್ತಾರೆ. ಹಿಂದುಳಿದ ವರ್ಗದ ಸಮಾವೇಶ ಮಾಡಿದ್ರೆ 9 ಜನ ಇರ್ತಾರೆ ಅನ್ನಿಗಿರಿಯೊಳಗೆ. ನಾನು, ಬಸವರಾಜ ಬೊಮ್ಮಾಯಿ ಅವರು, ಈಶ್ವರಪ್ಪ ಸಾಹೇಬರು, ಜೋಶಿ ಅವರು, ನಾವು 4 ಮಂದಿ ಅಲ್ಲಿ ಹೋಗಿರ್ತೀವಿ. ಅಲ್ಲಿ ಲೋಕಲ್ ನಮ್ಮ ಷಣ್ಮುಖ ಗುರಿಕಾರ್ ಅವರು ಇರ್ತಾರೆ. ಅಲ್ಲಿ ನಾವೆಲ್ಲ ಮಾಡಿದ್ರೆ ಯಾರು ಜನನ ಬಂದಿಲ್ಲ. ಅವಾಗ ಈಶ್ವರಪ್ಪನವ್ರು ನಮಗೆ ಹೇಳ್ತಾರೆ, ನೋಡಪ್ಪ ಇಲ್ಲೆಲ್ಲ ಜನ ಸೇರಿಲ್ಲ, ಅದಕ್ಕೆ ನೀನೇ ಖುದ್ದಾಗಿ ಜವಾಬ್ದಾರಿ ತಗೊಂಡು ಹುಬ್ಳಿನಲ್ಲಿ ಒಂದು 2-3 ದಿವಸ ಟೈಮ್ ತಗೊಂಡು ಇಡೀ ಡಿಸ್ಟಿಕ್ ತಿರುಗಿ ನಮ್ಮ ಬ್ಯಾಕ್ವರ್ಡ್ ಕಮ್ಯುನಿಟಿ ಸಪೋರ್ಟ್ ಜೋಶಿ ಮಾಡಿಸ್ಕೊಡ್ಬೇಕು ಅಂತಂದೇನು ನಮಗೆಲ್ಲ ಹೇಳ್ತಾರೆ. ಆ ಸಂದರ್ಭದಲ್ಲಿ ನಾವು ಆಯ್ತು ಅಂತೇಳಿ 2-3 ದಿವಸ ಟೈಮ್ ತಗೊಂಡು ಇಡೀ ಡಿಸ್ಟಿಕ್ ತಿರುಗಿ ಕಮ್ಸೆ ಕಮ್ 300ರಿಂದ 400 ಜನ ಪ್ರಮುಖರನ್ನು ಕೂಡಿಸಿ ಹುಬ್ಬಳ್ಳಿಯ ಕೃಷ್ಣ ಭವನ ಅಂತ ಒಂದು ಭವನ ಇತ್ತು, ಈಗಿನ ಪತ್ರಕರ್ತರ ಭವನ ಎದುರಿಗೆ, ಅಲ್ಲಿ ನಾವು ದೊಡ್ಡದೊಂದು ಸಮಾವೇಶ ಮಾಡ್ತೀವಿ. ಸಮಾವೇಶ ಮಾಡಿ ಜೋಶಿಯವರಿಗೆ ನಾವು ಎಲ್ಲ ಬೆಂಬಲ ಕೊಡ್ತೀವಿ. ಜೋಶಿಯವ್ರು ಮಾತು ಕೊಡ್ತಾರಲ್ಲೇ, ಏನು ಕೊಡ್ತಾರಂದ್ರೆ ಅವರು, ನಾವು ನಿಮ್ಗೆ ಕುರುಬ ಸಮಾಜ ಮತ್ತು ಹಿಂದುಳಿದ ವರ್ಗ ಸಮಾಜಕ್ಕೆ ನಾವು ಬಿಜೆಪಿಯಿಂದ ಟಿಕೆಟ್ ಕೊಡ್ಬೇಕಂತೇಳಿ ಎಷ್ಟು ಆಸೆ ಐತೆ ನಮಗೆ. MLA ಕೊಡ್ಬೇಕಂತೀವಿ, ಜಿಲ್ಲಾ ಪಂಚಾಯತ್ ಕೊಡ್ಬೇಕಂತೀವಿ, ಕಾರ್ಪೊರೇಷನ್ ಕೊಡ್ಬೇಕಂತೀವಿ. ನೀವ್ಯಾರು ಜನನ ಇಲ್ಲ ನಮ್ಮ ಕಡೆ, ನೀವ್ಯಾರು ಟಿಕೆಟ್ ಕೇಳೋರು ಇಲ್ಲ. ಅದಕ್ಕೆ ಇನ್ನು ಮುಂದೆ ನಮ್ಗೆ ಕೊಟ್ಟಾಗ ನೀವು ಇರ್ರಿ, ನಿಮ್ಗೆಲ್ಲ ಟಿಕೆಟ್ ಕೊಡ್ತೀವಿ ನಾವು, MLA ಕೊಡ್ತೀವಿ, ಕಾರ್ಪೊರೇಷನ್ ಕೊಡ್ತೀವಿ, ನಿಮ್ಗೆ ಜಿಲ್ಲಾ ಪಂಚಾಯತ್ ಕೊಡ್ತೀವಿ ಅಂತ. ಆದ್ರೆ 20 ವರ್ಷದೊಳಗೆ ಒಂದು ಟಿಕೆಟ್ ಕೂಡ ಬ್ಯಾಕ್ವರ್ಡ್ ಕಮಿಟಿಗೆ ಅವ್ರು ಕೊಟ್ಟಿಲ್ಲ. ಕುರುಬ ಜನಾಂಗಕ್ಕೆ ಒಂದು ಟಿಕೆಟ್ ಕೂಡ ಅವ್ರು ಕೊಟ್ಟಿಲ್ಲ. ಮಹಾನಗರ ಪಾಲಿಕೆ ಸದಸ್ಯರಾಗಿದ್ದು ಯಾವಾಗ ಸರ್? ನಾನು ಮಹಾನಗರ ಪಾಲಿಕೆ ಸದಸ್ಯನಾಗಿದ್ದು ಪ್ರಥಮವಾಗಿ 2001ರಲ್ಲಿ ನಾನು ಸ್ಪರ್ಧೆ ಮಾಡಿದ್ದೆ ಸರ್. ಆಕ್ಚುಲಿ ನಾವು ಒಲ್ಲೆ ಅಂತ ಹೇಳಿದೆ, ಯಾಕಂದ್ರೆ ಆ ಪಾರ್ಟಿ ಅಷ್ಟು ದೊಡ್ಡದೇ ಇಲ್ಲದೇ ಇರ್ತಂಥ ಸಂದರ್ಭದಲ್ಲಿ 2001 ಇಲ್ಲ ನೀನು ನಿಂದ್ರಬೇಕಿಂಗಿಲ್ಲ ಅಂತ ಹೇಳಿದ ಮೇಲೆ ಆಯ್ತು ಅಂತೇಳಿ ನಾನು ಎಲೆಕ್ಷನ್ ಕಾಂಟ್ಯಾಕ್ಟ್ ಮಾಡಿ ನಾನು ಒಂದು 200 ಓಟ್ಗೆ ನಾನು ಪರಾಭವಗೊಂಡೆ ಸರ್. ಅದಾದ್ಮೇಲೆ 2001ರಲ್ಲಿ ಪ್ರಥಮ ಬಾರಿಗೆ. ಅದಾದ್ಮೇಲೆ 2007ರಲ್ಲಿ ಈ ಭಾಗದಲ್ಲಿ ಮತ್ತೆ ಎಲೆಕ್ಷನ್ ಕಾಂಟ್ಯಾಕ್ಟ್ ಮಾಡಿದ್ಮೇಲೆ ನಾನು ಹೈಯೆಸ್ಟ್ ನಾವು ಇಲ್ಲಿ ಆಯ್ಕೆ ಆಗ್ತೀವಿ. ಅದಾದ್ಮೇಲೆ 2014ರಲ್ಲಿ ಮತ್ತೊಮ್ಮೆ ಎಲೆಕ್ಷನ್ ಕಾಂಟ್ಯಾಕ್ಟ್ ಆದ್ಮೇಲೆ ಅದು ಅವಾಗೂ ಕೂಡ ನಾವು ಸೆಕೆಂಡ್ ಟೈಮ್ ಎಲೆಕ್ಟೆಡ್ ಆಗಿ ಇಲ್ಲೆಲ್ಲ ಹುಬ್ಬಳ್ಳಿ ಧಾರವಾಡದಲ್ಲಿ 2 ಬಾರಿ ಕಾರ್ಪೊರೇಷನ್ ಆಗ್ತೀವಿ. 3 ಬಾರಿ ಸ್ಪರ್ಧೆ, 1 ಬಾರಿ ಪರಾಭವ, 2 ಟೈಮ್ ಎಲೆಕ್ಟ್ ಆಗ್ತೀವಲ್ಲ. ಸೊ ಈ ಭಾಗದ ನಾನಾ ಸಮಸ್ಯೆಗಳಿಗೆ ನಾವು ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿರ್ತಕ್ಕಂಥದ್ದು, ಯಾವುದೇ ಜಾತಿ ಜನಾಂಗ ನೋಡದೆ ಎಲ್ಲ ಸರ್ವ ಜನಾಂಗಕ್ಕಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ನಮ್ಮ ಹಿಸ್ಟ್ರಿ. ಸೊ ಹಿಂಗಾಗಿ ಏನೈತಲ್ಲ, ಇವತ್ತು ನಾವು ಪ್ರತಿಯೊಂದು ಯಾವುದೇ ಒಂದು ಹಳ್ಳಿಗೆ ಬರ್ತೀವಿ ಅಂದ್ರೆ, ಯಾವ್ದಾದ್ರು ಒಂದು ಕಾಲನಿಗೆ ಬರ್ತೀವಿ ಅಂದ್ರೆ ಜನ ನಮ್ಗೆ ಯಾವುದೇ ರೀತಿಯಿಂದ ಕಮರ್ಷಿಯಲ್ ಆಗಿ ನೋಡ್ಕೊಳ್ಳೋದಿಲ್ಲ ಹೇಳ್ತಾರೆ. ಒಟ್ಟ ನಮಗೆ ಇಲ್ಲಿವರೆಗೂ ಯಾರು ನನಗೆ ಕಮರ್ಷಿಯಲ್ ಆಗಿ ಬರ್ಮಾಡ್ಕೊಳ್ಳೋದಾಗ್ಲಿ, ಕಮರ್ಷಿಯಲ್ ಆಗಿ ಮಾತಾಡೋದಾಗ್ಲಿ ಯಾರು ಮಾಡೋದು. ಯಾಕಂದ್ರೆ ನಮ್ಮ ಸೇವಾ ಏನಂತಾರೆ, ನಾನು ಯಾವುದೇ ರೀತಿಯಿಂದ ಆಸೆ ಆಮಿಷಗಳಿಗೆ ಒಳಗಾಗದೇ ಇರ್ತಕ್ಕಂಥ ವ್ಯಕ್ತಿ ನಾವೆಲ್ಲ. ಸೊ ಯಾರಿಗೂ ಕೂಡ 1 ರೂಪಾಯಿ ಖರ್ಚು ಮಾಡಿ ಕೊಟ್ಟವ್ರು ಕಳಿಸ್ತಾರಲ್ಲ, ಸ್ವತಃ ನಾವೇ ಖರ್ಚು ಮಾಡಿ ಅವ್ರ ಕೆಲಸ ಕಾರ್ಯಗಳನ್ನ ಮಾಡಿಕೊಟ್ಟಿರ್ತಕ್ಕಂಥದ್ದು. ಮತ್ತು ನನ್ನ ಮೇಲೆ ಸಾಕಷ್ಟು ಕೇಸ್ಗಳು ಅದಾವ, ಇನ್ನೂ ನಡೀತಾ ಇದ್ದಾವೆ. ಇದೇ 4 ನಂಬರ್ ಸ್ಕೂಲ್ ಇವತ್ತು. ಆ 4 ನಂಬರ್ ಸ್ಕೂಲ್ 8 ಗುಂಟೆ ಜಾಗ, 8ರಿಂದ 10 ಗುಂಟೆ ಜಾಗ ಅತಿಕ್ರಮಣ ಆಗಿದ್ದಲ್ಲ. 25 ವರ್ಷಗಳ ಕಾಲ ಹೈಕೋರ್ಟ್ನಲ್ಲಿ ನಾವು ಫೈಟ್ ಮಾಡಿ ಅದನ್ನು ಆರ್ಡರ್ ತೊಗೊಂಡ್ಬರ್ತೀವಿ, ಅದನ್ನು ತೆರವುಗೊಳಿಸ್ಬೇಕಂತೇಳಿ. ಸ್ಕೂಲ್ ಮಕ್ಕಳ ಜಾಗ ಅದು. ಸೊ ಅಷ್ಟು ಮಾಡ್ಬೇಕಂತಂದ್ರು IAS ಅಧಿಕಾರಿ ಒಬ್ಬ ಏನು ಜನರಲ್ ನಾಲೆಜ್ ಇರಲಾರ್ದಂತ ಒಬ್ಬ IAS ಅಧಿಕಾರಿ ಮೃತ್ಯುಂಜಯ ಹಿರೇಮಠ, ಹೌದಾ ಸರ್, ಮೇಜರ್ ಅಂತ ಹಾಕೊಂಡ್ರು ನೋಡ್ರು, ಹಿರೇಮಠ ಅಂತೇಳಿ. ಸೊ ಅವರು ಒಬ್ಬ IAS ಅಧಿಕಾರಿ ಕಾರ್ಪೊರೇಷನ್ ಕಮಿಷನರ್ ಇದ್ದಾಗೂ ಕೂಡ ನಾವು ಕೋರ್ಟಿಂದ ಆರ್ಡರ್ ತಂದ್ರೂ ಕೂಡ ಆ ಆದೇಶವನ್ನ ಧಿಕ್ಕರಿಸ್ತಾರ, ಕೆಲಸನ ಮಾಡಂಗಿಲ್ಲ. ನಮಗೊಂದು ಊಟ ಏನ್ ಹೇಳ್ತಾರೆ, ಇನ್ನೊಂದು 8 ದಿವಸ ವೇಟ್ ಮಾಡ್ರಿ, ಇದಕ್ಕೆ ಸ್ಟೇ ಆರ್ಡರ್ ಬರ್ತೈತಿ ಅಂತ ಹೇಳ್ತಾರೆ. ನಾವು 25 ವರ್ಷ ನಾವು ಹೈಕೋರ್ಟ್ನಾಗ ಫೈಟ್ ಮಾಡಿ ನಾವು ಲಕ್ಷಗಟ್ಟಲೆ ದುಡ್ಡು ಖರ್ಚು ಮಾಡ್ಕೊಂಡು ನಾವು ಆರ್ಡರ್ ತಗೊಂಡ್ಬಂದ್ರೆ ಒಬ್ಬ IAS ಅಧಿಕಾರಿ ಸಾರ್ವಜನಿಕ ಆಸ್ತಿಯನ್ನು ಉಳಿಸಬೇಕಾಗಿರೋರು IAS ಅಧಿಕಾರಿಗಳು, ಕಮಿಷನರ್ಗಳು, ಜಿಲ್ಲಾ ಪಂಚಾಯತ್ CEOಗಳು, PDOಗಳು. ಸೊ ಇವರು ಸಾರ್ವಜನಿಕ ಆಸ್ತಿ ಇವ್ರಿಗೆ ಸಂಬಂಧ ಇರ್ತಕ್ಕಂಥದ್ದು. ನಾವು ಇವತ್ತು ಪಬ್ಲಿಕ್ ಫೀಲ್ಡ್ ನಲ್ಲಿ ಇರ್ತಕ್ಕಂಥವ್ರು ಸಾರ್ವಜನಿಕ ಆಸ್ತಿನ ಉಳಿಸ್ತಾ ಇದ್ದೀವಿ, ನಾವು ಫೈಟ್ ಮಾಡ್ಕೊಂಡು ಬಂದೀವಿ, ನಾವು ಆರ್ಡರ್ ತಂದೀವಿ, ನೀವು ಅದನ್ನು ತೆರವುಗೊಳಿಸ್ತೀರಿ ಅಂತಂದ್ರೆ ಅವ್ರು ನಮ್ಮ ಮೇಲೆ ಕೇಸ್ ಹಾಕ್ತಾರೆ. ಸೊ ಹಿಂಗಾಗಿ ಕೇಸ್ ನಡೀತಾ ಇದೆ. ಸೊ ಈ ರೀತಿ ಅದಾದ್ಮೇಲೆ ಇವತ್ತು ನನಗೆ ಏನು ಪ್ರಹ್ಲಾದ್ ಜೋಶಿ ಅವ್ರ ಬಗ್ಗೆ ನನಗೆ ಯಾಕೆ ಬೇಜಾರಾಗಿದೆ ಇಂದಿನ ಅಂತ, 20 ವರ್ಷಗಳಲ್ಲಿ ಬ್ಯಾಕ್ವರ್ಡ್ ಕಮಿಟಿಗೆ 1 ಸೀಟ್ ಕೊಡೋದಿಲ್ಲ,
ನಮ್ಮ ಹಿಂದುಳಿದ ವರ್ಗದ ಜನಾಂಗದ 52% ನಾವು ಧಾರವಾಡ ಜಿಲ್ಲೆಯಲ್ಲಿ ನಾವು 52% ಹಿಂದುಳಿದ ವರ್ಗ. ಇವತ್ತ ಉದಾಹರಣೆಗಾಗಿ ನೀವು ತೆಗೆದುಕೊಳ್ರಿ, ದೊಡ್ಡ ಸಮುದಾಯ ಇತ್ತು ಪಂಚಮಸಾಲಿ ಸಮುದಾಯ. ಸೊ ಅವರು ನಮ್ಗೆ 2A ಬೇಕಂತಂದ್ರೆ ಕರ್ನಾಟಕ ರಾಜ್ಯಾದ್ಯಂತ 1000 ಕಿಲೋಮೀಟರ್ ಪಾದಯಾತ್ರೆ ಮಾಡಿ ಹೋರಾಟ ಮಾಡಿದ್ರು. ಸೊ ಅವ್ರ ಬಗ್ಗೆ ಇಲ್ಲಿ ಯಾವುದೇ ರೀತಿಯಿಂದ ಒಂದು ಅಕ್ಷರ ಕೂಡ ಪ್ರಹ್ಲಾದ್ ಜೋಶಿ ಒಪ್ಪಣ್ಣ ಯಾವುದೇ ಸಭೆ ಸಮಾರಂಭದಲ್ಲಿ ಮಾತನಾಡಿರ್ತಕ್ಕಂಥ ದಾಖಲೆಗಳಿಲ್ಲ. ಒಂದು ಅದಾದ್ಮೇಲೆ ನಮ್ಮ ಕುರುಬ ಕಮ್ಯುನಿಟಿ ಒಂದು ಬ್ರಿಟಿಷರ ಒಂದು ಆಡಳಿತದಲ್ಲಿ 1883-84ರಲ್ಲಿ ಒಬ್ಬ ಎಡ್ವರ್ಡ್ ಅಂತಕ್ಕಂಥ ಒಬ್ಬ ಬ್ರಿಟಿಷ್ ಅಧಿಕಾರಿ ಅವ್ರು ಆದೇಶ ಮಾಡ್ತಾರ, ಈ ಕಾಡುಗಳಲ್ಲಿ ಕುರಿ ಕಾಯ್ತಕ್ಕಂಥವ್ರು ಮತ್ತು ಕುರಿಗಳನ್ನು ರಕ್ಷಣೆ ಮಾಡ್ತಕ್ಕಂಥವ್ರು ಮತ್ತು ಈ ಕುರುಬ ಜನಾಂಗ ಅಂತಕ್ಕಂಥದ್ದು ಏನಿದೆ ಭಯಂಕರ ಬಡತನ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು, ಚಳಿ ಮಳೆ ಗಾಳಿ ಇವನ್ನೆಲ್ಲವನ್ನ ಎದುರಿಸಿ ಅವರು ತಮ್ಮ ಜೀವನವನ್ನ ಗುಡಿಸಲು ಹಾಕೋದ್ರ ಮುಖಾಂತರ ಅವರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ಅವ್ರಿಗೆ ರಿಸರ್ವೇಷನ್ ಕೊಟ್ರೆ ಸರ್ಕಾರದಿಂದ 1 ಎಕರೆ 2 ಎಕರೆ 3 ಎಕರೆ ಜಮೀನುಗಳನ್ನು ಕೊಟ್ರೆ ಅವ್ರಿಗೆ ನಾವು ಅವ್ರ ಮಕ್ಕಳು ವಿದ್ಯಾಭ್ಯಾಸ ಇರ್ಬೋದು, ಅವ್ರಿಗೆ ಸಂರಕ್ಷಣೆ ಇರ್ಬೋದು. ಯಾಕಂದ್ರೆ ಅವ್ರ ಮೇಲೆ ಸಾಕಷ್ಟು ಅಧಿಕಾರಿಗಳು ದೌರ್ಜನ್ಯ ಮಾಡ್ತಿರ್ತಾರೆ. ಈಗೂ ನಡೀತಾ ಇದೆ, ನಿಮ್ಗೆಲ್ಲ ಗೊತ್ತಿರಲಿ. ಫಾರೆಸ್ಟ್ ಸಾಕಷ್ಟು ಕುರಿಗಾರ ಮೇಲೆ ಅನ್ಯಾಯಗಳು ಅತ್ಯಾಚಾರಗಳು ನಡೀತಾ ಇದ್ದಾವೆ. ಸೊ ಇವನ್ನೆಲ್ಲವನ್ನ ಒಂದ್ ಕಡೆ ಹತ್ತಿಕ್ಕಬೇಕಂತಂದೇಳಿ ಬ್ರಿಟಿಷ್ ಅಧಿಕಾರಿಗಳು ಒಂದು ರಿಸರ್ವೇಷನ್ ಮಾಡಿರ್ತಾರೆ, ಇವ್ರಿಗೆ ರಿಸರ್ವೇಷನ್ ಕೊಡ್ಬೇಕಂದ್ರೆ. ಆದ್ರೆ ಎಲ್ಲೋ ಒಂದ್ ಕಡೆ ಇಂಪ್ಲಿಮೆಂಟ್ ಆಗಿಲ್ಲ. ಮುಂದೆ 1947 ಆಗಸ್ಟ್ಗೆ ಏನು ನಮ್ಗೆ ಸ್ವತಂತ್ರ ಸಿಗ್ತದೆ ಸರ್, ಅಲ್ಲಿಂದ 75 ವರ್ಷಗಳ ಕಾಲ ಯಾವುದೇ ರೀತಿಯಿಂದ ಕೇಂದ್ರ ಸರ್ಕಾರ ಆಗಲಿ ಇಲ್ಲಿ ನಡೆದಿರ್ತಕ್ಕಂಥ ರಾಜ್ಯ ಸರ್ಕಾರಗಳಾಗಲಿ ಯಾರು ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿರಂಗಿಲ್ಲ. ನಮ್ಮ ಜನಾಂಗದ ಬಗ್ಗೆ ನಾವು ನೆನೆಸ್ಬೇಕು. ಇವತ್ತು 1973-74ರಲ್ಲಿ ಏನು ದೇವರಾಜ್ ಅರಸು ಅವರು ಮುಖ್ಯಮಂತ್ರಿ ಇರ್ತಾರಲ್ಲ, ನಾನು ಅವ್ರು ಹುಟ್ಟಿಲ್ಲ. ಸೊ ಅವರು ಈ ಕುರುಬ ಜನಾಂಗಕ್ಕೆ ಸಮಸ್ತ ಕರ್ನಾಟಕದ ಕುರುಬ ಜನಾಂಗಕ್ಕೆ ರಿಸರ್ವೇಷನ್ ಕೊಡಬೇಕು. ST ಇವ್ರೇನು ಇವತ್ತು ಕಷ್ಟಪಡ್ತಾ ಇದ್ದಾರೆ, ಸೊ ಅವ್ರಿಗೆ ಎಲ್ಲೋ ಒಂದ್ ಕಡೆ ಒಂದು ಸ್ವಲ್ಪ ಬೆಳಕು ಚೆಲ್ಲಬೇಕಂತೇಳಿ ಅವರು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡ್ತಾರೆ. ದುರ್ದೈವದ ಸಂಖ್ಯೆ 73ರಿಂದ ಇಲ್ಲಿವರೆಗೂ ಕೂಡ ನನಗನ್ಸಿದ ಮಟ್ಟಿಗೆ ಕುರುಬ ಜನಾಂಗ ಆಗಲಿ ಅಥವಾ ಬ್ಯಾಕ್ವರ್ಡ್ ಕಮಿಟಿ ಒಬ್ಬ ಯಾರಾದ್ರೂ ರಾಜ್ಯಸಭಾ ಮೆಂಬರ್ಸ್ ಆ ಸಂದರ್ಭದಲ್ಲಿ ಇದ್ದಿದ್ರೆ ಈಗಾಗಲೇ ನಾವು ರಿಸರ್ವೇಷನ್ ತೊಗೊಂಡ್ಬಿಡ್ತಾ ಇದ್ವಿ. ನಮ್ಮ ಮಕ್ಕಳಿಗೆ ದೊಡ್ಡ ದೊಡ್ಡ ಎಜುಕೇಶನ್ ಆಗಲಿ, ನಮ್ಮ ಹುಡುಗರಿಗೆಲ್ಲಾನು ಒಂದು ವ್ಯವಸ್ಥಿತವಾದಂಥ ಒಂದು ಜಿಲ್ಲಾಧಿಕಾರಿಗಳಾಗಲಿ, IAS ಅಧಿಕಾರಿಗಳಾಗಲಿ, ಇಲ್ಲ ಕಮಿಷನರ್ಸ್ ಆಗಲಿ, ಸೊ ಈ ರೀತಿ ಯೋಜನೆಗಳು ಸಿಗ್ತಾ ಇದೆ. ಸೊ ಇಲ್ಲಿವರೆಗೂ ಅದ ಕೇಂದ್ರದಲ್ಲಿ ಯಾರು ಕೂಡ ಈ ಫೈಲ್, ಈ ದೇವರಾಜ್ ಅರಸು ಅವರು ಬೆಳೆಸಿರ್ತಕ್ಕಂಥ ಫೈಲ್ ಏನೈತೆ ಸರ್ 50 ವರ್ಷ ಆದ್ರೂ ಯಾರು ನೋಡಲಿಲ್ಲ. ಹಿಂಗಾಗಿ ಅದು ಕಸದಬ್ಬಿಗೆ ಬಿದ್ದು. ಸೊ ತಿರ್ಗಾ 1984ರಲ್ಲಿ ಕರ್ನಾಟಕ ಪ್ರದೇಶ ಕುರುಬರ ಸಂಘದವರು ವಿಧಾನಸಭಾ ಮುಖ್ಯ ಆಗ್ತಾರೆ. ಗುಂಡ್ರಾವ್ ಅವರ ಮುಖ್ಯ ಅವ್ರ ಸರ್ಕಾರ ಇದ್ದಾಗ. ಸೊ ಅವಾಗೂ ಕೂಡ ಶಿಫಾರಸು ಆಗಂಗಿಲ್ಲ. ಸೊ ಮುಂದೆ ಈಗ 2021-2021ರಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾಗ ಕಾಗಿನೆಲೆ ಸ್ವಾಮೀಜಿ ಅವರು ಮತ್ತು ನಮ್ಮ ಧಾರವಾಡ ಮನ್ಸೂರ್ ಸ್ವಾಮಿಗಳು ಮತ್ತು ಕರ್ನಾಟಕ ರಾಜ್ಯದಲ್ಲೆಲ್ಲ ಸ್ವಾಮೀಜಿಗಳು ಕೂಡ್ಕೊಂಡೆ ಒಂದು 400 ಕಿಲೋಮೀಟರ್ ಪಾದಯಾತ್ರೆ ಮಾಡಿ ಬೆಂಗಳೂರಲ್ಲಿ ದೊಡ್ಡ ಸಮಾವೇಶ ಮಾಡ್ತಾರೆ. ಸಮಾವೇಶ ಮಾಡಿದಾಗ ಸರ್ ನಾನು ಹೇಳ್ತೀನಿ 2021ರಲ್ಲಿ ಆಗಿರ್ತಕ್ಕಂಥ ಸಮಾವೇಶ 21-22. ಸೊ ಆ ಸಂದರ್ಭದಲ್ಲಿ ನಮ್ಮ 10 ಲಕ್ಷ ಮಂದಿ ನಮ್ಮ ಸೇರಿರ್ತಾರೆ. ಅವಾಗ R ಅಶೋಕ್ ಅವರು ಬರ್ತಾರಲ್ಲ, ಮತ್ತು ಇನ್ನೊಬ್ಬರು ನಮ್ಮ MTV ನಾಗರಾಜ್ ಅವರು ಮತ್ತು ನಮ್ಮ ಬೈರತಿ ಬಸವರಾಜ್ ಅವರು ಮಂತ್ರಿಗಳೆಲ್ಲ ಬಂದಿರ್ತಾರಂತಾರೆ. ಸೊ ಅವರು ಮನವಿ ಸ್ವೀಕಾರ ಮಾಡಿರ್ತಾರೆ. ನಾವು ನಿಮ್ಗೆ ರಿಸರ್ವೇಷನ್ ಕೊಡ್ಲಿಕ್ಕೆ ನಾವು ಸಚಿವ ಸಂಪುಟದಲ್ಲಿ ಮತ್ತು ವಿಧಾನಸಭೆಯಲ್ಲಿ ಚರ್ಚೆ ಮಾಡ್ತೀವಿ, ಮುಖ್ಯಮಂತ್ರಿಗಳು ತಂದುಕೊಂಡ್ಬರ್ತೀವಿ ಅಂತ. ಸೊ ನಾನು ಕೇಳ್ತೀನಿ ಬಸವರಾಜ ಬೊಮ್ಮಾಯಿ ಅವರಿಗೆ, ಪ್ರಹ್ಲಾದ್ ಜೋಶಿ ಅವರಿಗೆ, ನೀವೇನು ಮನವಿ ತೊಗೊಂಡು ಹೋದ್ರಲ್ಲ, ಕಾಗಿನೆಲೆ ಸ್ವಾಮೀಜಿ ಅವ್ರ ನೇತೃತ್ವದಲ್ಲಿ ನಡೆದಿರ್ತಕ್ಕಂಥ ಹೋರಾಟದಲ್ಲಿ ಮನವಿ ತಗೊಂಡು ಹೋದ್ರಲ್ಲ, 2023 ಚುನಾವಣೆ ಅನೌನ್ಸ್ಮೆಂಟ್ ಆಗೋವರೆಗೂ ಅದ್ರ ಬಗ್ಗೆ ಡಿಸ್ಕಷನ್ ಮಾಡಂಗಿಲ್ಲ. ಅದ್ರ ಬಗ್ಗೆ ಎಲ್ಲಿನೂ ಒಂದು ಅಕ್ಷರ ಕೂಡ ಡಿಸ್ಕಷನ್ ಮಾಡಂಗಿಲ್ಲ, ಪ್ರಸ್ತಾವನೆ ಆಗಂಗಿಲ್ಲ. ನಮಗ ತಿಕ್ಕ ತಪ್ಪು ಹೋಗ್ಬಿಡುತ್ತೆ. ಅವಾಗ ನಾನು ಕೊನೆ ಸಚಿವ ಸಂಪುಟ ಒಂದು ಅವ್ರದ್ದು ನೋಡ್ತೀನಿ. ನಾಳೆ ನಾಡಿದ್ದು ಎಲೆಕ್ಷನ್ ಅನೌನ್ಸ್ಮೆಂಟ್ ಆಗ್ತದೆ 2023 ಅಸೆಂಬ್ಲಿ. ಇನ್ನು 2 days ಬ್ಯಾಕ್ ಈ ಸಚಿವ ಸಂಪುಟ ಟೈಮ್ ತೊಗೊಳತ್ ಸರ್, ಅವ್ರು ಬೊಮ್ಮಾಯಿ ಏನು ಆದೇಶ ಮಾಡ್ತಾರಂದ್ರೆ ಸಮಸ್ತ ಕುರುಬರನ್ನ ನಾವು 30 ಜಿಲ್ಲೆಗೆ ನಾವು ವಿಸ್ತಾರ ಮಾಡ್ತಾ ಇದ್ವಿ, 30 ಜಿಲ್ಲೆಗಳಿಗೆ ನಾವು ಅದನ್ನ ಶಿಫಾರಸು ಮಾಡ್ಬೇಕು ನೀವು ಅಂತಂದೇಳಿ ನಾವು ವಿಸ್ತಾರ ಮಾಡ್ತೀನಿ ಅಂತಂದೇಳಿ ಈ ರೀತಿ ಆದೇಶ ಮಾಡ್ತಾರೆ. ಅವಾಗ ನಮ್ಗೆ ಅನಿಸ್ತೈತಿ ಎಲ್ಲೋ ಒಂದ್ ಕಡೆ ಊಟ ಹೊಳೆ ಅಂತಾರೆ. ಸೊ ಅದಾದ್ಮೇಲೆ ನಿಮ್ಗೆ ಗೊತ್ತಿರಲಿ, ಬಸವರಾಜ ಬೊಮ್ಮಾಯಿ ಅವರಿಗೆ ನಾವು ಬಂಕಾಪುರನಾಗೆಲ್ಲ ನಾವು ನಮ್ಮ ಪ್ರದೇಶ ಕುರುಬರ ಸಂಘ ಇರ್ಬೋದು, ನಮ್ಮ ST ಹೋರಾಟದವ್ರು ನಾವೆಲ್ಲ ಅಟ್ಯಾಕ್ ಮಾಡ್ತೇವೆ. ಅಡ್ಡುಗಳ ಮೇಲೆ ದೀಪ ಇಟ್ಟು ರೀತಿ ಒಳಗೆ
ಅಡ್ಡಗೋಡೆ ಮೇಲೆ ದೀಪ ಇಟ್ಟು ರೀತಿ ಒಳಗೆ ಅವರು ನಡ್ಕೊಂತಾರ. ಹಂಗೆ ಸಮಾಜಕ್ಕೆ ಕಣ್ಣಿಗೆ ಖಾರ ಹೋಗ್ತಾರ, ನಮ್ಗೆ ಮಣ್ಣು ಹೋಗ್ತಾರ, ನಾವು ಮೋಸ ಮಾಡ್ತಾರೆ. ನಾವು ಸಾಕಷ್ಟು ಅದ್ರ ಬಗ್ಗೆ ನಮ್ಗೆ ಭಾಳ ಆ ಟೈಮ್ದಲ್ಲಿ ಗೊತ್ತಾಗಿತ್ತು. ಆದ್ರೂ ಕೂಡ ಏನೈತಲ್ಲ ನೆಕ್ಸ್ಟ್ ಏನೋ ಒಂದು ಈ ರಾಜ್ಯದಲ್ಲಿ ಒಬ್ಬ ಬಡವರ ಪರವಾಗಿರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿಗಳು ಬರ್ತಾರೆ, ಸಿದ್ದರಾಮಯ್ಯ. ಮತ್ತು ನಿಮ್ಗೆ ಇನ್ನೊಂದು ವಿಷಯ ನಾನು ಸ್ಪಷ್ಟಪಡುತ್ತೇನೆ. ಕಳೆದ 15-20 ವರ್ಷಗಳಿಂದ ಈ ಭಾಗದಲ್ಲಿ ನಾರ್ತ್ ಕರ್ನಾಟಕ ಅಂತಂದ್ರೆ ಕಿತ್ತೂರು ರಾಣಿ ಚೆನ್ನಮ್ಮ ಸಂಗೊಳ್ಳಿ ಸ್ವತಂತ್ರಕ್ಕಾಗಿ ದುಡಿದಿರ್ತಕ್ಕಂಥವ್ರು ಬಹಳ ದೊಡ್ಡ ಫಿಗರ್ಸ್ ನ್ಯಾಷನಲ್ ಲೆವೆಲ್. ಇವತ್ತು ಸರ್ ನೀವು ಈ ಉತ್ತರ ಭಾರತದಲ್ಲಿ ಹೋಗುದು ಸ್ವತಂತ್ರಕ್ಕಾಗಿ ಪ್ರಪ್ರಥಮವಾಗಿ ಯಾರು ಹೋರಾಟ ಮಾಡ್ರ ಅಂತಂದೇಳಿ ನೀವು ಏನಾದರೂ ಇತಿಹಾಸ ತೆಗೆದ್ರೆ ಉತ್ತರ ಭಾರತದವರು ಏನು ಹೇಳ್ತಾರಂತಂದ್ರೆ ಪ್ರಥಮ ಸ್ವತಂತ್ರ ಮಹಿಳಾ ಯಾರಾದರೂ ಅದರಂದ್ರೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಹೆಸರು ಹೇಳ್ತಾರೆ. ಮತ್ತು ಪ್ರಥಮವಾಗಿ ಪುರುಷರದೊಳಗೆ ಯಾರಾದ್ರೂ ಪ್ರಥಮ ಸ್ವತಂತ್ರ ಹೋರಾಟಗಾರ ಯಾರಂದ್ರೆ ಭಗತ್ ಸಿಂಗ್ ಅವ್ರ ಹೆಸರು ಹೇಳ್ತಾರೆ. ನಾನು ಕೇಳ್ತೀನಿ ಉತ್ತರ ಭಾರತದ ರಾಜಕಾರಣಿಗಳಿಗೆ, ಉತ್ತರ ಭಾರತದ ಎಲ್ಲ ಇತಿಹಾಸಕಾರರಿಗೆ ನಾನು ಕೇಳ್ತೀನಿ, ಭಗತ್ ಸಿಂಗ್ ಬಂದಿರತಕ್ಕಂಥದ್ದು 19ನೇ ಶತಮಾನದಲ್ಲಿ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇರ್ತಕ್ಕಂಥದ್ದು 18ರ ಎಂಡಿಗೆ 1887 ಅವರು ಜನಿಸಿರ್ತಕ್ಕಂಥ ಡೇಟ್. ಅದಕ್ಕಿಂತ ಒಂದು 100 ವರ್ಷದ ಮುಂಚಿತವಾಗಿ ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ರಾಣಿ ಚೆನ್ನಮ್ಮ ಈ ಭಾಗದಲ್ಲಿ ಹೋರಾಟ ಮಾಡಿದ್ದನ್ನ ಇವತ್ತು ಇತಿಹಾಸ ನಮ್ಮ ಕಡೆ ಇದೆ. ನಾನು ಕೇಳ್ತೀನಿ ಪ್ರಧಾನಮಂತ್ರಿಗಳಿಗೆ, ಇವತ್ತು ಉತ್ತರ ಭಾರತದಲ್ಲಿ ಎಷ್ಟೋ ವಿಮಾನ ನಿಲ್ದಾಣಗಳಿಗೆ ಹೆಸರುಗಳನ್ನ ಕೊಟ್ಟರಿ ನೀವು, ಆದ್ರೆ ನಮ್ಗೆ ಹುಬ್ಳಿ ಏರ್ಪೋರ್ಟ್ಗೆ ಸಂಗೊಳ್ಳಿ ರಾಯಣ್ಣ ಹೆಸರು ಕೊಡ್ಬೇಕಂತೇಳಿ ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮನ ಹೆಸರು ಬೆಳಗಾವಿಗೆ ಏರ್ಪೋರ್ಟ್ಗೆ ಕೊಡ್ಬೇಕಂತೇಳಿ, ಬಸವಣ್ಣವರ ಹೆಸರು ಬಿಜಾಪುರ ಅಥವಾ ಬೀದರ್ ಕೊಡ್ಬೇಕಂತೇಳಿ 15-20 ವರ್ಷದಿಂದ ಹೋರಾಟ ಮಾಡಿದ್ರು ಸರ್. ನಿಮ್ಗೆ ಹೇಳ್ತೀನಿ ನಾವು, ಈ ಭಾಗದ ಲೋಕಸಭಾ ಸದಸ್ಯರು ಯಾವುದೇ ರೀತಿಯಿಂದ ಪತ್ರ ಕೊಡಂಗಿಲ್ಲ ಆ ಒಂದು ಹೋರಾಟಕ್ಕೆ. ಶಿಫಾರಸಂತ ಒಂದು ಪತ್ರ ಕೊಡ್ಬೇಕ, ಯಾಕಂದ್ರೆ ಅದು ಕರ್ನಾಟಕದ ಸಚಿವ ಸಂಪುಟದಲ್ಲಿ ನಡೀತಕ್ಕಂಥ ಒಂದು ಚರ್ಚೆ ಹೇಳ್ತಾರೆ. ಒಂದು ಟೈಮ್ನಾಗ ಸರ ಈ ಜಿಲ್ಲೆಯಲ್ಲಿ ಇರತಕ್ಕಂಥ ಪ್ರತಿಯೊಬ್ಬ MLAಗಳು ನಮಗೆ ಪತ್ರ ಕೊಟ್ಟಿರ್ತಾರೆ. ನಿಮ್ಮನ್ನವ್ರು ಹಿಡ್ಕೊಂಡು, ಅಮೃತ್ ದೇಸಾಯಿ ಹಿಡ್ಕೊಂಡು, ವಿನಯ್ ಕುಲಕರ್ಣಿ ಹಿಡ್ಕೊಂಡು, ಇಲ್ಲಿ ಪ್ರಸಾದ್ ಅಪ್ಪಯ್ಯರು ಹಿಡ್ಕೊಂಡು ಎಂತರ, ಆಮೇಲೆ ಅಲ್ಲಿ ನಮ್ಮ ಇವರು ಯಾರು ಶಿವಳ್ಳಿ ಅವರು ಹಿಡ್ಕೊಂಡು ಎಂತರ, ಅರವಿಂದ್ ಬೆಲ್ಲದವ್ರು ಹಿಡ್ಕೊಂಡು, ಸೊ ಎಷ್ಟು ಜನ ಈ ಭಾಗದಲ್ಲಿ 15-20 ವರ್ಷದಿಂದ ಶಾಸಕರು ಹೋಗ್ಯಾರ ಸರ್. ಅವರೆಲ್ಲರೂ ಪತ್ರ ಕೊಡ್ತಾರೆ. ಹುಬ್ಳಿ ಏರ್ಪೋರ್ಟ್ಗೆ ರಾಯಣ್ಣನ ಹೆಸರು ಕೊಡಬೇಕು, ಚೆನ್ನಮ್ಮನ ಹೆಸರು ಬೆಳಗಾವಿ ಕೊಡಬೇಕಂತ ಎಲ್ಲರೂ ಕೊಡ್ತಾರೆ. ಆದ್ರೆ ಪ್ರಹ್ಲಾದ್ ಜೋಶಿ ಅವರು ಒಂದು ಪತ್ರ ಕೊಟ್ಟಿದ್ರು. 4 ಬಾರಿ ಅವಾಗಿಂದ 3 ಬಾರಿ ಸಂಸದರಾಗಿರ್ತಕ್ಕಂಥವರು ಕೂಡ ಒಂದು ಪತ್ರ ಕೊಡಂಗಿಲ್ಲ ಅವರು. ಅದಕ್ಕೆ ಎಲ್ಲೋ ಒಂದ್ ಕಡೆ ನಮಗೆ ಅದು ಬಾಳಿಕೆ ಬೇಜಾರ ಅಂತಿರ್ತಾರೆ. ಆದ್ರೂ ನಾವೇನಾಗಬೇಕು ಕರ್ಕೊಂಡ ಇರ್ಲಿ ಬಿಡ ತಂದೆ. ಹಿಂಗಾಗಿ ಏನಂತಾರೆ ಅವ್ರು ಒಂದು ಪತ್ರ ಕೊಡಲ್ಲ, ಅದು ನಮ್ಗೆ ಭಯಂಕರ ಬೇಜಾರಾಗಿರ್ತದೆ. ಆದ್ರೆ ನಿಮಗೆ ಒಂದು ವಿಷಯ ನಾನು ಹೇಳ್ತೀನಿ, ನಾವು ಹುಬ್ಳಿ ಚುನಾವಣಾ ಸರ್ಕಾರ ಕಾರ್ಯಕ್ರಮ ಮಾಡ್ತಿರ್ಬೇಕಾದ್ರೆ ಒಂದು ಸಲ ಕಾರ್ಯಕ್ರಮ ಬಂದಿರ್ತಾರೆ, ಕೋನ್ ರೆಡ್ಡಿ ಅವರು ಬಂದಿರ್ತಾರೆ, ಆಮೇಲೆ JDS ಇರ್ತಾರೆ. 2013-18 ಅವಾಗ ಕೇಂದ್ರನಾಗ ಮನಮೋಹನ್ ಸಿಂಗ್ ಅವ್ರ ಸರ್ಕಾರ. ಅದು ಈ ರೀತಿ ಇದ್ದಾಗ ಪ್ರಹ್ಲಾದ್ ಜೋಶಿ ಅವರು ಭಾಷಣ ಮಾಡ್ತಾರೆ. ಹುಬ್ಳಿ ಏರ್ಪೋರ್ಟ್ಗೆ ರಾಯಣ್ಣನ ಹೆಸರು ಕೊಡ್ಬೇಕಂತ ನಾವು ಹೇಳಿದಾಗ ಅವ್ರು ಏನು ಹೇಳ್ತಾರೆ, ಅವಾಗ ರಾಯಣ್ಣನ ಹೆಸರು ಇಡೋರು ಯಾರು? ಫಸ್ಟ್ಗೆ ಕರ್ನಾಟಕ ವಿಧಾನಸಭೆ ಮುಖ್ಯಮಂತ್ರಿಗಳು, ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಅವರು, ಇವರು ನಮ್ಮ ಕೋನ್ ರೆಡ್ಡಿ ಅವರು JDS MLA ಅದಾರೆ ಈ ಭಾಗದಲ್ಲಿ. ಇವರು ಸಿದ್ದರಾಮಯ್ಯವರು ಅಡಿಗೆ ಮನಿ ಮಠನೂ ಹೋಗುವಷ್ಟು ಕೆಪಾಸಿಟಿ ಐತಿ ಕೋನ್ ರೆಡ್ಡಿ ಅವ್ರ ಕಡೆ. ನಮ್ದು ಸರ್ಕಾರ ಇಲ್ಲ, BJP ಸರ್ಕಾರ ಇಲ್ಲ, ಈಗ ಸಿದ್ದರಾಮಯ್ಯವ್ರ ಸರ್ಕಾರ ಐತಿ. ಸಿದ್ದರಾಮಯ್ಯವ್ರು ಮಾಡ್ಬೇಕದನ್ನ. ಈಗ ನಾವು ಮುಂದೆ ಕೇಂದ್ರದಾಗ ನಾವು ಅಧಿಕಾರಕ್ಕೆ ಬಂದವರು ನಾವು ಮಾಡಿಕೊಡ್ತೀವಿ ಇಮಿಡಿಯೇಟ್ಲಿ ಅದನ್ನ ಅಂತೇಳಿ ಭಾಷಣ ಮಾಡಿರ್ತಾವ. ಕೇಂದ್ರದಾಗ ಮನಮೋಹನ್ ಸಿಂಗ್ ಗೌರ್ಮೆಂಟ್ ಇರ್ತದೆ ಆ ಟೈಮ್ನಾಗ. ಸೊ ಹಿಂಗಾಗಿ ಏನೈತಲ್ಲ ಸರ್, ಅವಾಗ ಹೇಳಿಕೆ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ನಮ್ಮ ಕಡೆ ಇದೆ ಅವರು. ಆದ್ರೆ ಅಲ್ಲಿಂದ ನೆಕ್ಸ್ಟ್ ಯಡಿಯೂರಪ್ಪನವ್ರು ಬರ್ತಾರೆ, ಆಮೇಲೆ 1 ಸಲ 2 ಸಲ ಬರ್ತಾರೆ ಯಡಿಯೂರಪ್ಪನವರು, ಅದಾದ್ಮೇಲೆ ಬೊಮ್ಮಾಯಿಯವ್ರು ಬರ್ತಾರೆ, ಅದಾದ್ಮೇಲೆ ಜಗದೀಶ್ ಶೆಟ್ಟರ್ ಬರ್ತಾರೆ, ಸದಾನಗೌಡ ಬರ್ತಾರೆ. ಸೊ ನಾವು ಎಷ್ಟು ನಾವು ಪ್ರಯತ್ನ ಮಾಡ್ತೀವಿ ಸರ್, ಕರ್ನಾಟಕ ವಿಧಾನಸಭೆದೊಳಗೆ ಆ ವಿಷಯಗಳು ಚರ್ಚೆಗೆ ಬರಂಗಿಲ್ಲ. ಸಾಕಷ್ಟು ಸಂಬಂಧ ಗುದ್ದಾಡ್ತೀವಿ ನಾವು. ಹೆಂಗ ಮನುಷ್ಯ ಬಿಸ್ನೆಸ್ ಸಂಬಂಧ, ತನ್ನ ವ್ಯಾಪಾರ ಸಂಬಂಧ, ತನ್ನ ಮನೆ ವೃದ್ಧಿ ಸಂಬಂಧ ಹೆಂಗ್ ತಿರುಗಾಡ್ತಾನಲ್ಲ, ಅದರ ಸಂಬಂಧ ನಾವು ಈ ಹೆಸರುಗಳು ಇಡೋ ಸಂಬಂಧ ತಿರುಗಾಡ್ತಿರ್ತೀವಿ ಬೆಂಗಳೂರಿಗೆ, ಹುಬ್ಳಿಗೆಲ್ಲ. ಸೊ ಅದಾದ್ಮೇಲೆ ಹೆಂಗಂತಾರ ಮುಂದೆ ನಿಮ್ಗೆ ಒಂದು ವಿಷಯ ನಾನು ಸ್ಪಷ್ಟಪಡ್ತೀನಿ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇರ್ತಾರೆ, ಅವಾಗ ನಾವು ಸಿದ್ದರಾಮಯ್ಯವ್ರಿಗೆ ಸಂಗೊಳ್ಳಿ ಒಳಗೆ ಒಂದು 100 ಎಕರೆ ಜಮೀನುಗಳೊಳಗೆ ಅವರು ಈ ರಾಯಣ್ಣನ ಒಂದು
ಮ್ಯೂಸಿಯಂ ಮಾಡ್ತಾರೆ. ಅದೇನಾಗ್ತದೆ ಸರ್, ಮುಂದೆ ಸಿದ್ದರಾಮಯ್ಯನವರು, ನಾನು ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೇಳ್ತೀನಿ, ಸರ್ ಮತ್ತೆ ನೀವು ಮುಖ್ಯಮಂತ್ರಿ ಇದ್ರಿ, ಅವಾಗ ಪ್ರಾಮಿಸ್ ಮಾಡಿದ್ರಿ, ಮತ್ತೆ ಮಾಡಲಿಲ್ಲ ಕೆಲಸ ನೀವು, ಮತ್ತೆ ನೀವು ಪ್ರಗತಿಪರ ಈಗ ಅಲಯನ್ಸ್ಗೆ ಪ್ರೆಸಿಡೆಂಟ್ ಇದ್ರಿ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದಾರ, ನೋಡ್ರಿ ನಾವು ಕುಮಾರಸ್ವಾಮಿಗೆ ಕಡೆ ಹೋಗ್ಬೇಕು, ನಮಗರ ಪರಿಚಯ ಇಲ್ಲ ಅಂತ ಹೇಳಿ. 18-19 ಹಾ, ಅವಾಗ ಅವ್ರು ಸಿದ್ದರಾಮಯ್ಯವ್ರು ಏನ್ ಮಾಡ್ತಾರ, ಅಲ್ಲೇ ವೇದಿಕೆ ಮೇಲೆ ಬಂಡೆಪ್ಪ ಕಾಶಂಪುರ ಇರ್ತಾರ, ಅವಾಗ ಮಾತೇಶ್ ಕವಟಿಮಠ ಅವರು ವಿಧಾನ ಪರಿಷತ್ನಲ್ಲಿ ಒಂದು ಸಬ್ಜೆಕ್ಟ್ ರೇಂಜ್ ಮಾಡಿರ್ತಾರೆ ಸರ್. ಬೆಳಗಾವಿ ಏರ್ಪೋರ್ಟ್ಗೆ ರಾಣಿ ಚೆನ್ನಮ್ಮನ ಹೆಸರಿರ್ಬೇಕಂತೇಳಿ ವಿಧಾನ ಪರಿಷತ್ನಾಗ ಅವ್ರ ವಿಷಯ ಸಬ್ಜೆಕ್ಟ್ ತೆಗೆದಿರ್ತಾರೆ, ಅದು ಎಲ್ಲ ಪೇಪರ್ ಬಂದಿರ್ತೈತಿ. ಹಾ, ಅದಕ್ಕೆ ನಾನು ಸಿದ್ದರಾಮಯ್ಯ ಸಾಹೇಬ್ರಿಗೆ ಏನ್ ಹೇಳ್ತೀವಿ ನಾವು, ಸರ್ ನೋಡ್ರಿ ಈಗ ಚೆನ್ನಮ್ಮನ ಹೆಸರು ಬರ್ತಾ ಇದೆ, ಮತ್ತೆ ನಾವು ಚೆನ್ನಮ್ಮನ ಹೆಸರು ಕೊಡ್ಬೇಕಂತ ಫೈಟ್ ಮಾಡಿದ್ರು ನಾವು, ಆದ್ರೆ ರಾಯನಿಗೆ ಬರ್ತಾ ಇಲ್ಲ, ಮತ್ತೆ ಹಿಂಗಾದ್ರೆ ಹೆಂಗಿದೆ ಅಂತ ಅವಾಗ ಅವರು ಸಿದ್ದರಾಮಯ್ಯನವ್ರು ಭಾಷಣನಾಗೆ ಮಾತಾಡ್ತಾರೆ, ನೋಡಪ್ಪ ಬಂಡೆಪ್ಪ ಕಾಶಂಪುರ್ ಬಾರಪ್ಪ ಇಲ್ಲಿ ಕರೆದು ಅವ್ರು ಹೇಳ್ತಾರೆ, ಏಯ್ ನೋಡು ಇದು ಸ್ವತಂತ್ರ ಹೋರಾಟಗಾರರು ಅಂತ, ಇದು ಯಾವ ರೀತಿ ಉತ್ತರ ಭಾರತದಲ್ಲಿ ಏರ್ಪೋರ್ಟ್ಗಳೆಲ್ಲ ಹೆಸರುಗಳಿದ್ದಾವಲ್ಲ, ಸೊ ಅದೇ ರೀತಿ ಈ ಭಾಗದಲ್ಲಿ ಹೋರಾಟ ಮಾಡಿ ತಮ್ಮ ಜೀವನ ಮುಡಿಪಾಗಿಟ್ಟಂತವ್ರು ರಾಯಣ್ಣ ಚೆನ್ನಮ್ಮ, ಅವ್ರಿಬ್ರು ಹೆಸರು ನೀನು ಕುಮಾರಸ್ವಾಮಿ ಹೇಳಿ ಅದನ್ನ ಮಾಡಿಸ್ಕೊಡ್ಬೇಕಂತ ಹೇಳ್ತಾರೆ. ಸೊ ಅವಾಗ ಬಂಡೆಪ್ಪ ಕಾಶಂಪುರ್ ನಮ್ಗೆ ಕರೀತಾರೆ, ನಮಗೆ ಕರೆದು ಲೆಟರ್ ರೆಡಿ ಮಾಡ್ತಾರೆ, ಲೆಟರ್ ರೆಡಿ ಮಾಡಿ ನಮ್ಮ ಕಡೆ ಒಂದು ಕಾಪಿ ಜೆರಾಕ್ಸ್ ಕೊಡ್ತಾರೆ. ನಾವು ಹೇಳ್ತೀವಿ ಸರ್, ಮತ್ತೆ ಒರಿಜಿನಲ್ ಕೊಡ್ರಿ ನಮಗೆ, ನಾವು ಸೇಮ್ ಮುಟ್ಟಿಸ್ತೀವಿ ಅಂತ. ಅವ್ರು ಬಂಡೆಪ್ಪ ಏನ್ ಮಾಡ್ತಾರೆ ಸರ್, ನಾನೇ ಹೋಗ್ತೀನಿ ಕೂತ್ಕೊಳ್ತೇನೆ ಸರ್, ಅವರು ಕೂತ ಹೋಗ್ತಾರೆ. ಕುಮಾರಸ್ವಾಮಿ ಏನ್ ಮಾಡ್ತಾರೆ ಸರ್, ಇದನ್ನು ನಾನು ಬೈ ಪೋಸ್ಟ್ ಕಳ್ಸೋದು ಬೇಡ, ನಾನೇ ಇಟ್ಕೊಂಡು ಹೊಂಟೀನಿ, ನಾನು ನಾಳೆ ದಿಲ್ಲಿಗೆ ಹೊಂಟೀನಿ, ನಾನೇ ಇಟ್ಕೊಂಡು ಹೋಗ್ತೀನಿ ಅಂತ. ಸೊ ಸ್ವತಃ ಕುಮಾರಸ್ವಾಮಿ ಅದವರು ತಮ್ಮ ಲೆಟರ್ ಹೆಡ್ ಮೇಲೆ ಅದನ್ನ ಎರಡು ಹೆಸರು ಬರ್ಕೊಂಡು ಹೋಗ್ತಾರೆ, ಬರ್ಕೊಂಡು ಹೋಗಿ ನಿತಿನ್ ಗಡ್ಕರಿ ಮತ್ತು ಏರ್ಪೋರ್ಟ್ ಅಥಾರಿಟಿ ಮಿನಿಸ್ಟರ್ಗೆ ಹೋಗಿ ಮನವಿ ಪತ್ರ ಕೊಟ್ಟು ಬಂದಾರ, ನಮ್ಮ ಕಡೆ ದಾಖಲೆಗಳೆಲ್ಲ ಇದಾವೆ ಸರ್. ಅವಾಗ ಪ್ರಹ್ಲಾದ್ ಜೋಶಿ ಅವರಿಗೆ ಪತ್ರಕರ್ತರು ಕೇಳ್ತಾರೆ, ಅವಾಗ ಪ್ರಹ್ಲಾದ್ ಜೋಶಿ ನಾನೇ ಇರ್ತೀನಿ ಧಾರವಾಡದಾಗ ರೈಲ್ವೆ ಸ್ಟೇಷನ್ ಅಲ್ಲಿ ಒಂದು 18 ಕೋಟಿ ರೂಪಾಯಿ ಒಂದು ಪೂಜೆ ಇರ್ತದೆ, ಅಲ್ಲಿ ನಾನು ಪ್ರಹ್ಲಾದ್ ಜೋಶಿ ಕೂಡ ಹೋಗಿರ್ತೀನಿ. ಪತ್ರಕರ್ತ ಮಿತ್ರರು ಅಲ್ಲಿ ಕೇಳ್ತಾರೆ ಪ್ರಹ್ಲಾದ್ ಜೋಶಿ ಅವ್ರಿಗೆ, ಸರ್ ಮತ್ತೆ ಚೆನ್ನಮ್ಮಂದು ರಾಯಣ್ಣಂದು ಶಿಫಾರಸು ಮಾಡಿದ್ದೇವೆ ನಾವು ಕೇಂದ್ರಕ್ಕೆ ಅಂತೇಳಿ ಕುಮಾರಸ್ವಾಮಿ ಅವರು ನಿತಿನ್ ಗಡ್ಕರಿಗೆ ಮತ್ತು ಏರ್ಪೋರ್ಟ್ ಅಥಾರಿಟಿ ಮಿನಿಸ್ಟರ್ಗೆ ಪತ್ರ ಕೊಟ್ಟು ಬಂದಿದ್ದಾರಲ್ಲ, ಅದಕ್ಕೆ ಮತ್ತೆ ನೀವೇನು ಹೇಳ್ತೀರಿ ಅಂತ ಜೋಶಿ ಅವ್ರ ನಾನು ಇದ್ದಿದ್ದನ್ನು ಗಮನಿಸ್ತಾರ, ಗಮನಿಸಿ ಜೋಶಿ ಅವ್ರು ಏನ್ ಹೇಳ್ತಾರ, ಇಲ್ಲ ಇದು ಕಾನೂನುಬದ್ಧವಾಗಿ ಆಗಿಲ್ಲ, ಇದು ಯಾವುದೇ ಏರ್ಪೋರ್ಟ್ಗೆ ಹೆಸರು ಇಡಬೇಕಂದ್ರೆ ಅದು ಅಸೆಂಬ್ಲಿ ಒಳಗೆ ಅದು ಡಿಸಿಷನ್ ಆಗಬೇಕು, ಅಸೆಂಬ್ಲಿ ಒಳಗೆ ಡಿಸಿಷನ್ ಆದ್ಮೇಲೆ ಮುಂದೆ ಕೇಂದ್ರದವರು ನಾವು ಮಾಡಬೇಕಾಗ್ತೈತಿ ಅಂತ ಅವರು ಹೇಳಿಕೆ ಕೊಡ್ತಾರೆ. ಅಂದ್ರೆ ಅಲ್ಲಿಗೆ ನಾವು ತಿಳ್ಕೊಂಡ್ಬಿಟ್ವಿ, ಇನ್ನು ಮತ್ತೆ ಫೈಟ್ ಸ್ಟಾರ್ಟ್ ಆದ ನಮ್ದು ಹೇಳಿ. ಸೊ ಹಿಂಗಾಗಿ ಏನಿದ್ದಲ್ಲ ಸರ್, ಅದು ನಮಗೆ ಭಯಂಕರ ಬೇಜಾರು ಅನ್ಸುತ್ತೆ. ಈ ಕಡೆ ಲೆಟರ್ ಕೊಡೋಕೆ ತಯಾರಿಲ್ಲ ಅವರು, ಯಾಕಂದ್ರೆ ಸ್ಟೇಟ್ ಗೌರ್ಮೆಂಟ್ ನಮ್ಮ ಇವರು ಬೊಮ್ಮಾಯಿ ಇರಲ್ಲ ಅಲ್ಲಿ, ಯಾರು ಕುಮಾರಸ್ವಾಮಿ ಅವರು ಇದ್ದಾರೆ. ಸೊ ಕುಮಾರಸ್ವಾಮಿ ಇದ್ದಾಗ ಆಗಿಲ್ಲ ಹೌದಾ ಸರ್, ಸಚಿವ ಸಂಪುಟ ಆಗಿಲ್ಲ. ಸೊ ಅದಾದ್ಮೇಲೆ ನೆಕ್ಸ್ಟ್ ಇವರು ಬರ್ತಾರಲ್ಲ, ಗೌರ್ಮೆಂಟ್ ಕೂತ್ಬಿಡ್ತಿದ್ರಲ್ಲ ಕುಮಾರಸ್ವಾಮಿ ಇದ್ರೆ, ಅವಾಗ ಮತ್ತೆ ಯಡಿಯೂರಪ್ಪನವ್ರು ಸಿಎಂ ಆಗ್ತಾರ, 17 ಮಂದಿ ಇವರು ಹೊರಗೆ ಬರ್ತಾರಲ್ಲ ಸರ್. ಹಾ, ಬಾಂಬೆದ ಪ್ರಕರಣ ಆದ್ಮೇಲೆ ಯಡಿಯೂರಪ್ಪನವ್ರು ಸಿಎಂ ಆಗ್ತಾರೆ, ಅವಾಗ ಇವ್ರು ಲೆಟರ್ ಕೊಡ್ಬೇಕಾಗಿತ್ತ ಯಾವ ಜೋಶಿ ಅವರು, ಅವಾಗ ಇನ್ನೂ ಮಿನಿಸ್ಟರ್ ಇರಂಗಿಲ್ಲ, ಇವ್ರು MP ಇರ್ತಾರ, ಅವಾಗ ಒಂದು ಮನೆಗೆ ಒಂದು ಲೆಟರ್ ಕೊಡ್ಬೇಕಾಗಿತ್ತು, ಲೆಟರ್ ಕೊಡಂಗಿಲ್ಲ ನಮ್ಗೆ. ಅದು ಮತ್ತೆ ಫೈಟ್ ಮಾಡ್ತೀವಿ ನಾವು. ಯಡಿಯೂರಪ್ಪನವ್ರು ಬೈ ಎಲೆಕ್ಷನ್ದಾಗ ನಾನು ಮನವಿ ಪತ್ರ ಕೊಟ್ಟಿನಿ ಯಡಿಯೂರಪ್ಪನಿಗೆ. ಹೋದ ಬೆಳಗಾವಿ ಬೈ ಎಲೆಕ್ಷನ್ ಸರ ನಿಮ್ಗೆ ಗೊತ್ತಿರಲಿ, ನಮ್ಮ ಕಮ್ಯುನಿಟಿ ಓಟ್ಸ್ ಅಲ್ಲಿ 2.5-3 ಲಕ್ಷ ವೋಟರ್ಸ್ ಅದ ಬೆಳಗಾವಿ, ರಾಮದುರ್ಗ, ಸವದತ್ತಿ, ಮುನವಳ್ಳಿ, ಸುರೇಶ್ ಅಂಗಡಿ, ಮುಡುಲ್ಗಿ, ಆಮೇಲೆ ಬೆಳಗಾವಿ ರೂರಲ್, ಬೆಳಗಾವಿ ಏನ್ ಬರ್ತಾವ ಅರಬಾವಿ, ಗೋಕಾಕ್. ಸೊ ನಮ್ಮ ಕಡೆ ರೆಕಾರ್ಡ್ಸ್ ಇದೆ ಎಲ್ಲಾನು. ನಾವು ಈ ಎಂಟೈರ್ ಬೆಳಗಾವಿ ಡಿಸ್ಟ್ರಿಕ್ಟ್ ಎಲೆಕ್ಷನ್ ಪೂರ್ತಿ ನಾವು ಬೈ ಎಲೆಕ್ಷನ್ 10 ದಿವಸ ಸ್ವಂತ ದುಡ್ಡು ಖರ್ಚು ಮಾಡ್ಕೊಂಡಿದ್ದೇವೆ. ಅವಾಗೆಲ್ಲ ಅವ್ರು 3,000 4,000 ಲೀಡ್ ಬರ್ತಾರೆ ಅಂಗಡಿಯವರು. ಸೊ ಆ ಸಮಯದೊಳಗೆ ಮುಖ್ಯಮಂತ್ರಿ ಇವರು ಇರ್ತಾರೆ, ಯಾರು ಯಡಿಯೂರಪ್ಪನವರು, ಅವ್ರಿಗೆ ನಾವು ಸಾಕಷ್ಟು ಮನವಿ ಪತ್ರ ಕೊಡ್ತೀವಿ. ಅದು ಕೆಲಸ ಆಗಂಗಿಲ್ಲ. ಮುಂದೆ ಬೊಮ್ಮಾಯರು ಬರ್ತಾರೆ, ಅವ್ರಿಗೆ ಮನವಿ ಪತ್ರ ಕೊಡ್ತೇವೆ. ನಮ್ಮ ಅರವಿಂದ್ ಬೆಲ್ಲದವ್ರು ನಾವು ನೆನೆಸ್ಬೇಕು ಸರ್ ಅವ್ರಿಗೆ, ಯಾಕಂದ್ರೆ ಅವ್ರ ಏರಿಯಾದೊಳಗೆ ನಮ್ಮ ಬ್ಯಾಕ್ವರ್ಡ್ ಕಮಿಟಿ ಓಟ್ ಸಿಕ್ಕಾಪಟ್ಟೆ ಅದಾವ. ಅವರೆಲ್ಲ ಪ್ರಾಮಿಸ್ ಮಾಡಿರ್ತಾರೆ ಅರವಿಂದ್ ಬೆಲ್ಲದವ್ರು, ನಾನು ಹುಬ್ಳಿ ಏರ್ಪೋರ್ಟ್ಗೆ ರಾಯಣ್ಣಂದು ಚೆನ್ನಮ್ಮನ ಬೆಳಗಾವಿ ನಾನು ಲೆಟರ್ ಕೊಡ್ತೀನಿ ಅಂತ ಪಾಪ ಲೆಟರ್ ಕೊಟ್ಟಿರ್ತಾರೆ. ಸೊ ಅವರು ಮನವಿ ಪತ್ರ ಕೊಡ್ತಾರೆ ಬೊಮ್ಮಾಯರಿಗೆ, ಆದ್ರೆ ಬೊಮ್ಮಾಯಿ ಅವರು ಹ್ಞೂ ಅಂತೇಳಿ ನಮ್ಗೆ ಎಲ್ಲೋ ಒಂದು ಕಡೆ ಮೋಸ ಮಾಡ್ತಾರೆ. ಸೊ ಇಷ್ಟಾದ್ಮೇಲೆ ಸರ್ ಇದು ಕೊನೆಗೆ ಬಂದ್ಬಿಡ್ತೇವೆ. ಮೊನ್ನೆ ಬೆಳಗಾವಿ ಅಧಿವೇಶನದೊಳಗೆ ನೇರವಾಗಿ ಸಿದ್ದರಾಮಯ್ಯ ನಾನು ಅಧ್ಯಾಡಿ ಅವ್ರ ಕೈ ಹಿಡಿದೆ, ಅವ್ರಿಗೆ ಇದು ಆಗ್ಲೇಬೇಕಂತಂದೇಳಿ ನಾವು ಕುಂದಿರ್ತೀವಿ ಸರ್. ಅವಾಗ ಅವರು ನಮ್ಗೆ ಮಾತಿಗೆ ಅವ್ರು ಗೌರವ ಕೊಟ್ಟೆ, ಅವರು ಎಂ ಬಿ ಪಾಟೀಲ್ ಭೇಟಿಯಾಗಿ, ಯಾಕಂದ್ರೆ ಮೂಲಭೂತ ಸೌಲಭ್ಯ ಮಂತ್ರಿ ಅದಾರ, ಕಾನೂನು ಮಂತ್ರಿ ಎಚ್ ಕೆ ಪಾಟೀಲ್ ಅದಾರ, ಅವರೆಲ್ಲ ಭೇಟಿಯಾಗಿ ನಿಮ್ಮ ಭಾಗದ ಯಾರಾದ್ರೂ ಶಾಸಕರ ಕಡೆಯಿಂದ 0 ಅವರ್ಸ್ನಾಗ ಸಬ್ಜೆಕ್ಟ್ ಹಾಕಿಸಿದ್ದೀನಿ ಅಂತಂದು ಅವ್ರು ಹೇಳ್ತಾರ. ಅವಾಗ ನಾನು ಇವ್ರಿಗೆ ಕೋನ್ ರೆಡ್ಡಿ ಅವ್ರು ಸಿಗ್ತಾರ, ಅವ್ರಿಗೆ ನಾ ಹೇಳ್ತೀನಿ ಸರ್ 0 ಅವರ್ಸ್ನಾಗ ಹಾಕಿರ್ತಾರೆ, ಅವ್ರು ರೆಡಿ ಮಾಡ್ತಾರ.
ರೆಡಿ ಮಾಡಿ ಎಂಡಿಗೆ ಹೇಳ್ಬಿಡ್ತಾರೆ ಗೊತ್ತೇನು ಸರ್ ಅವ್ರ ಇದನ್ನ ಮಾಡ್ಬೇಕಂದ್ರೆ ಗಡ್ಸ್ಬೇಕ ಧೈರ್ಯ ಬೇಕ. ಅದಕ್ಕೆ ಏನೈತಲ್ಲ ನೀನ್ ನನಗೆ ಮುಖ್ಯಮಂತ್ರಿ ಕಡೆ ಕರೆಸಿ ಹೇಳ್ಬೇಕಂತ. ನಾನು ಭಾರತೀಯ ಜನತಾ ಪಾರ್ಟಿ, ಸಿದ್ದರಾಮಯ್ಯ ಸಾಹೇಬ್ರು ಕಾಂಗ್ರೆಸ್ ಪಾರ್ಟಿ ಮುಖ್ಯಮಂತ್ರಿ, ಮತ್ತೆ ಅವ್ರು ಕರೆಸಿ ಹೇಳ್ಬೇಕಲ್ಲ ಅಂದಿನ. ಕೊನೆಗೆ ಮತ್ತೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ಕಂಪ್ಲೇಂಟ್ ಮಾಡ್ತೀನಿ, ಸರ್ ನೀವು ಕರೆದ್ರನ್ನ ಅವ್ರು ನೀವು ಹೇಳಿದ್ ಮಾಡ್ತೀನಿ ಅನ್ನೋ ಕರ್ಕೊಂಡ್ರೆ ಮತ್ತೆ ಅವ್ರು ಕರಿ ಕರ್ಕೊಂಡ್ರಿಗೆ ಏಯ್ ಬಂದ್ ಬಾರಪ್ಪ ಇಲ್ಲ ಕರೆದ ಆಯ್ತು. ಬಸವಣ್ಣ, ಚೆನ್ನಮ್ಮ, ರಾಯಣ್ಣ ಇವರೆಲ್ಲರೂ ಯಾವುದೇ ಜಾತಿಗೆ ಸೀಮಿತ ಪಟ್ಟರಲ್ಲ, ಈ ಸಬ್ಜೆಕ್ಟ್ ನೀವು ಹಾಕಿದ್ರೆ ಸೊ ಸಬ್ಜೆಕ್ಟ್ ಹಾಕಿದ ಮೇಲೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಬಸವರಾಜ್ ಪಾಟೀಲ್ ಯತ್ನಾಳ್ ಸಪೋರ್ಟ್ ಮಾಡ್ತಾರೆ, ಅರವಿಂದ್ ಬೆಲ್ಲದ್ ಸರ್ ಸಪೋರ್ಟ್ ಮಾಡ್ತಾರೆ, ವಿನಯ್ ಕುಲಕರ್ಣಿ ಅವರು ನಮಗೇನ ಸಪೋರ್ಟ್ ಮಾಡ್ತಾರೆ. ಸೊ ಈ ರೀತಿ ಪಕ್ಷದ ಅರವಿಂದ್ ಬಾಣಿ ಅವರು ಸಪೋರ್ಟ್ ಮಾಡ್ತಾರೆ. ಸೊ ಅದಕ್ಕೆ ಪಕ್ಷಾತೀತವಾಗಿ ಎಲ್ಲರೂ ಕೂತ್ಕೊಂಡು ಅದು ಕೆಲಸ ಮಾಡಿದ್ದಾರೆ. ಸೊ ಹಿಂಗಾಗಿ ಅದನ್ನ ಈ ಕೇಂದ್ರ ಸರ್ಕಾರಕ್ಕೆ ಹೋಗಿ ಒಂದು 5-6 ತಿಂಗಳಾಗಿತ್ತು. ಅದನ್ನು ಕೂಡ ಅದ್ರ ಬಗ್ಗೆ ಜೋಶಿ ಅವರು ಎಲ್ಲಿನೂ ಒಂದು ಅಕ್ಷರ ನಾ ಮಾಡಿ ಕೊಡ್ತೇನಿ ಅಂತೇಳಿ ಎಲ್ಲಿನೂ ಒಂದು ಅಕ್ಷರ ಬಾಯ್ಬಿಟ್ಟಿಲ್ಲ. ಸರಿ ಸರ್, ಇಷ್ಟು ಆಗಿರೋದ್ರಿಂದ ಕೊನೆಯದಾಗಿ ಎಸ್ಟಿ ಹೋರಾಟದ 10 ತಿಂಗಳ ಶಿಫಾರಸು ಆಗ್ತದೆ ಈಗ ಸಿದ್ದರಾಮಯ್ಯನವರು ಮಾಡಿ. ನಾನು ಪ್ರಹ್ಲಾದ್ ಜೋಶಿ ಹೇಳಿದೆ, ಸರ್ ಇದು 50 ವರ್ಷದ ಹೋರಾಟ ಅಲ್ಲ, 100 ವರ್ಷದ ಹೋರಾಟ. ಅದಕ್ಕೆ ಕೇಂದ್ರದೊಳಗೆ ಏನ್ ಸರ್, ಕೇಂದ್ರದೊಳಗೆ ಏನೈತಲ್ಲ ಇದ್ರದ್ದು ಒಂದು ವಿಷಯ ಚರ್ಚೆ ಮಾಡ್ರಿ, ಚರ್ಚೆ ಮಾಡಿ ಇಮಿಡಿಯೇಟ್ಲಿ ನಮ್ಮ ರಿಸರ್ವೇಷನ್ ಮಾಡ್ರಿ ನೀವು. ಯಾಕಂದ್ರೆ ನೀವು ನಮ್ಮ ಮಂತ್ರಿ, ನಾನು ನಿಮ್ಮ ಜೊತೆಗೆ ನಿಮ್ದು 4 ಎಲೆಕ್ಷನ್ ನಾನು ನಿಸ್ವಾರ್ಥದಿಂದ ಕೆಲಸ ಮಾಡಿದೆ ಸರ್. ನಮ್ಮ ಕುರುಬರು ಸಮಾಜದ ಓಟ್ ಒಂದು ಮಿಸ್ ಆಗದಂಗೆ ಓಟ್ ಹಾಕ್ಸಿವ್ ಸರ್ ಅವ್ರಿಗೆ. ಒಂದು ಎಲೆಕ್ಷನ್ ನಾವು ಎಂಟಾರು ನಮ್ಮ ಸಮುದಾಯದ ಓಟ್ ಇಟ್ಕೊಂಡು ಬ್ಯಾಕ್ವರ್ಡ್ ಓಟ್ ಇಟ್ಕೊಂಡು ನಮ್ಮ ಬೇರೆ ಬೇರೆ ಭಾಗದ ಓಟ್ ಎಲ್ಲನೂ ಕೊಡಿಸಿ ಸಾಕಷ್ಟು ಕೆಲಸ ಮಾಡಿದ್ರು. ನಿಮ್ಗೆ ಗೊತ್ತಿರಲಿ, ನನಗೆ ಕಾನ್ಫಿಡೆನ್ಸ್ ಇತ್ತು. ಪ್ರಹ್ಲಾದ್ ಜೋಶಿ ಅವರು ನನಗೆ ದಿಲ್ಲಿ ಕರ್ಕೊಂಡು ಕರೆಸಿ ಇದನ್ನು ರಿಸರ್ವೇಷನ್ ಅಂತ ಏನು ಸಬ್ಜೆಕ್ಟ್ ಇದೆ ಅದನ್ನ ಇಮ್ಮಿಡಿಯೇಟ್ಲಿ ಮಾಡಿಕೊಡ್ತಾರೆ ನಮ್ಗೊಂದು ಭಯಂಕರ ವಿಶ್ವಾಸ ಇತ್ತು ನನಗೆ. ಅದು ನಮ್ಗೆ ಅವ್ರು ದಿಲ್ಲಿಗೆ ಬರಕ್ಕೆ ಕೊಟ್ಟಿಲ್ಲ. ನಾನು ಪ್ರೆಸ್ ಮೀಟ್ ಮಾಡಿದ್ದೀವಿ ಒಂದು, ನಮ್ಮ ಧಾರವಾಡ ಜಿಲ್ಲೆಯಿಂದ ನಾವು ಪ್ರಹ್ಲಾದ್ ಜೋಶಿ ಅವ್ರ ಮನೆಗೆ ನಾವು ಮನೆ ಪತ್ರ ಕೊಡಕ್ಕೆ ಹೋಗ್ತಾ ಇದ್ದೀವಿ ಅಂತೇಳಿ ಪ್ರೆಸ್ ಮೀಟ್ ಮಾಡಿ ಅವ್ರ ಮನೆಗೆ ಹೋಗ್ತಾ ಇದ್ದಾರೆ. ನಂಗೆ ರಾತ್ರಿ ಫೋನ್ ಮಾಡ್ತಾರೆ, ಏ ಬರಾಕ್ ಹೋಗಬೇಡ, ಇದು ರೆಕಾರ್ಡ್ ಆತಂತಂದ್ರೆ ನಾಳೆ ನನಗೆ ಜನ ಓಟ್ ಹಾಕಂಗಿಲ್ಲ, ಅದ್ರ ಸಂಬಂಧ ಇದು ಎಲೆಕ್ಷನ್ ಮುಗಿಲಿ ಸರ್. 10 ತಿಂಗಳು ಆಗ್ತಿದ್ದು ಇದು ರಿಸರ್ವೇಷನ್ ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗಿ ಒಂದು ಸಭೆ ಮಾಡಿ